ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ವೇದವ್ಯಾಸಗುಣಾವಾಸವಿದ್ಯಾಧೀಶಸತಾಂ ವಶ ಮಾಂ ನಿರಾಶಂಗತಕ್ಲೇಶಂ ಕುರುವನಾಶಂ ಹರೇನಿಶಂ ವಿದ್ವದಾದ್ಯಃ ಸಮಧ್ವೋದ್ಯ ಪ್ರೋದ್ಯತ್ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾಚ್ಛುದ್ಧಪ್ರಸಿದ್ಧಿಮಾನ್ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ तं ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ವಿಷ್ಣುತೀರ್ಥಃ ಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥಃ ಯತೀಂದ್ರಃ ಸರ್ವಕಾಮದಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ ಪಾತ್ರೇ ಧಾತ್ರೇ ಮನಸ್ಥಾತ್ರೇ ವಿದ್ಯಾದಾತ್ರೇ ಸದೈವ ಮೇ ಪಿತ್ರೇ ಮಾತ್ರೇ ಚ ಮಿತ್ರಾಯ ವಿಶ್ವೇಶಗುರವೇ ನತಿಃ ಶ್ರೀಮನ್ಮಧ್ವಮಹಾಚಾರ್ಯಪದಪದ್ಮೈಕಸದ್ಮನಾಂ ಅಣೂನಾಂ ಮಹತಾಂಚಾಪಿ ಭವತಾತ್ ಕರುಣಾಮಯಿ ಹರಿಃ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸ್ವಸ್ತಿಸ್ತು ಸತಾಮಶೇಷ ಸನ್ಮಂಗಲಾನಿ ಭವಂತು. ಅಧಿಕ ಮಾಸ ಪ್ರಯುಕ್ತವಾಗಿ ಶ್ರೀ ವಿಷ್ಣುತೀರ್ಥರ ಮೂಲ ವೃಂದಾವನದ ಈ ಸನ್ನಿಧಾನದಲ್ಲಿ ಶ್ರೀ ಹರಿಯಾಚಾರ್ಯರು ಎಲ್ಲ ತಮ್ಮ ಆತ್ಮೀಯರು ಬಂಧುಗಳು ಎಲ್ಲರ ಜೊತೆಗೂಡಿ ಜ್ಞಾನ ಸತ್ರವನ್ನು ಒಂದು ತಿಂಗಳು ಸಂಕಲ್ಪಿಸಿದ್ದಾರೆ. ಅದರ ಪ್ರಕಾರವಾಗಿ ಅನೇಕ ವಿದ್ವಾಂಸರಿಂದ ಶ್ರೀಮದ್ಭಾಗವತದ ಚಿಂತನೆ ಈ ಅಧಿಕ ಮಾಸದಲ್ಲಿ ನಡೆದು ಬರ್ತಾ ಇದೆ. ಶ್ರೀಮದ್ಭಾಗವತದ ಚಿಂತನೆ ಭಗವಂತನಿಗೆ ಬಹಳ ಪ್ರಿಯವಾದದ್ದು. ಪುರುಷೋತ್ತಮನ ಮಾಸ, ಮಾಡಿದ ಕರ್ಮಗಳಿಗೆ ವಿಶಿಷ್ಟವಾದ ಫಲ. ಅದರಲ್ಲಿ ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾದದ್ದು ಶ್ರೀಮದ್ಭಾಗವತದ ಶ್ರವಣ. ಹಾಗೆ ಶ್ರೀಮದ್ಭಾಗವತದ ಚಿಂತನೆ ಅನೇಕ ವಿದ್ವಾಂಸರಿಂದ ನಡೆದು ಬರ್ತಾ ಇದೆ. ಈಗ 6ನೇ ಸ್ಕಂಧ ಮುಗಿದು 7ನೇ ಸ್ಕಂಧದ ಕಥಾಭಾಗದ ಚಿಂತನೆ. 7ನೇ ಸ್ಕಂಧದಲ್ಲಿ ಪ್ರಧಾನವಾಗಿ ಪ್ರಹ್ಲಾದರಾಜರ ಚರಿತ್ರೆಯನ್ನು ನಾವು ಕೇಳ್ತೇವೆ. ವೇದವ್ಯಾಸದೇವರು 7ನೇ ಸ್ಕಂಧದಲ್ಲಿ ಪ್ರಹ್ಲಾದರಾಜರ ಮಹಿಮೆಯನ್ನು ವಿಶೇಷವಾಗಿ ಹೇಳ್ತಾರೆ. ಏನು ಪ್ರಹ್ಲಾದರಾಜರ ಚರಿತ್ರೆಯನ್ನು ಹೇಳೋದರಲ್ಲಿ ಏನು ವಿಶೇಷ ಇದೆ? ಎಲ್ಲರೂ ಕೂಡ ಪ್ರಹ್ಲಾದರಾಜರ ಚರಿತ್ರೆಯನ್ನು ಕೇಳಿದ್ದೇ ಇದೆ. ಒಂದೇ ಕಡೆಯಲ್ಲೆಲ್ಲ ವೇದವ್ಯಾಸದೇವರು ಅನೇಕ ಪುರಾಣಗಳಲ್ಲಿ ಪ್ರಹ್ಲಾದರಾಜರ ಚರಿತ್ರೆಯನ್ನು, ನರಸಿಂಹಾವತಾರದ ಪ್ರಸಂಗವನ್ನು ನಿರೂಪಿಸ್ತಾರೆ. ಯಾಕೆ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಹ್ಲಾದರಾಜರ ಚರಿತ್ರೆಯನ್ನು ಹೇಳ್ತಾರೆ ಅಂತಂದರೆ ಅದಕ್ಕೆ ಪ್ರಹ್ಲಾದರಾಜರು ಅಂತಂದರೆ ಭಗವಂತನ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠರಾದಂಥವ್ರು. ಸರಸಭಾರತಿ ವಿಲಾಸದಲ್ಲಿ
ಶಿವನ ಪಾರಮ್ಯವನ್ನು ಚಿಂತನೆ ಮಾಡುವವರು ಕೆಲವರು, ಹರಿಯ ಪಾರಮ್ಯವನ್ನು ಚಿಂತನೆ ಮಾಡುವಂಥವರು ಕೆಲವರು. ಅನೇಕರಿಗೆ ಗೊಂದಲ ಇದೆ. ನಾವು ಸರಿಯಾದ ತತ್ವವನ್ನು ಚಿಂತನೆ ಮಾಡೋದು ಹೇಗೆ ಅಂತನ್ನುವ ಸಂಶಯ ಅನೇಕರಿಗೆ ಸಂಶಯ. ಅದಕ್ಕೆ ಅನೇಕ ಯುಕ್ತಿಗಳನ್ನು ಕೊಟ್ಟು, ಉದಾಹರಣೆಗಳನ್ನು ಕೊಟ್ಟು ವಾದಿರಾಜರು ವಿಷ್ಣುವಿನ ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡುತ್ತಾರೆ. ಆವಾಗ ಒಂದು ಮಾತನ್ನು ಹೇಳ್ತಾರೆ, ಶಿವೈಕ ಶರಣಾಹ ಬಾಣ ರಾವಣಾದ್ಯಾ ಕ್ವತೇಗತಾಹ ಹರಿಯೈಕ ಶರಣಾನ್ ಪಶ್ಯ ಪ್ರಹ್ಲಾದ ಧ್ರುವಪೂರ್ವಕಾನ್ ಅಂತಾರೆ. ಶಿವನನ್ನೇ ನಂಬಿದವರು ಕೆಲವರು, ಹರಿಯನ್ನು ನಂಬಿದವರು ಕೆಲವರು. ಶಿವನನ್ನು ನಂಬಿದಂಥವರು ಅವರ ಗತಿ ಏನಾಯಿತು ಸ್ವಲ್ಪ ಆಲೋಚನೆ ಮಾಡಿ. ಶಿವನನ್ನೇ ನಂಬಿದವರು ಯಾರು? ಬಾಣಾಸುರ ಇದ್ದಾನೆ, ರಾವಣಾಸುರ ಇದ್ದಾನೆ. ಅವರ ಪರಿಸ್ಥಿತಿ ಏನಾಯಿತು ಒಮ್ಮೆ ಆಲೋಚನೆ ಮಾಡಿ. ಹರಿಯನ್ನೇ ನಂಬಿದವರು ಯಾರು ಅಂತಂದರೆ ಪ್ರಹ್ಲಾದರಾಜರು, ಧ್ರುವರಾಜರು. ಅಂಥವರನ್ನು ನೋಡಿ ಅವರ ಜೀವನ ಹೇಗಾಯಿತು ಅಂತನ್ನೋದನ್ನು ಒಮ್ಮೆ ನೋಡಿ. ಇವರು ಹೇಗೆ ಉಚ್ಛ್ರಾಯವನ್ನು ಹೊಂದಿದ್ದಾರೆ, ಅವರು ಹೇಗೆ ಅಧಪಾತವನ್ನು ಹೊಂದಿದ್ದಾರೆ ಗಮನಿಸಿ ಅಂತಾರೆ. ಅದನ್ನು ಹೇಳುವಾಗ ಹರಿಯನ್ನೇ ನಂಬಿದ ವಿಷ್ಣು ಭಕ್ತರ ಹೆಸರನ್ನು ಹೇಳುವಾಗ ಮೊದಲಿಗೆ ಬರೋದು ಪ್ರಹ್ಲಾದರಾಜರು. ಹಾಗೆ ಪ್ರಹ್ಲಾದರಾಜರು ಅಂತಂದರೆ ಭಕ್ತಿ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಪ್ರಹ್ಲಾದರಾಜರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂಥ ವ್ಯಕ್ತಿ ಪ್ರಹ್ಲಾದ. ಭಕ್ತಿಗೆ ಮತ್ತೊಂದು ಹೆಸರು ಪ್ರಹ್ಲಾದ. ಅಂಥ ಪರಮಭಕ್ತ. ಈ ಬಾಲಕನಾದ ಪ್ರಹ್ಲಾದನ ಚರಿತ್ರೆಯನ್ನು ಕೇಳೋದರಿಂದ ನಮಗೆ ಪರಮಾತ್ಮನಲ್ಲಿ ಭಕ್ತಿ ಮೂಡುತ್ತದೆ. ಆ ಭಕ್ತಿಗೆ ಪೋಷಕವಾಗಿರುವ ಚರಿತ್ರೆ ಪ್ರಹ್ಲಾದರಾಜರ ಚರಿತ್ರೆ. ಎಷ್ಟು ಬಾರಿ ಕೇಳಿದರೂ ಕೂಡ ಅದು ಕಡಿಮೆನೆ, ಎಷ್ಟು ಬಾರಿ ಚಿಂತನೆ ಮಾಡಿದರೂ ಕಡಿಮೆನೆ. ನಿತ್ಯವೂ ಹೇಳಬೇಕು ಪ್ರಹ್ಲಾದ ವರದ, ಧ್ರುವ ವರದ, ಅಕ್ರೂರ ವರದ ಅಂತ ಆ ಪರಮಾತ್ಮನ ಮಹಿಮೆಯನ್ನು ಚಿಂತನೆ ಮಾಡೋದರಿಂದಾಗಿ ಇವರೆಲ್ಲರ ಕೈ ಹಿಡಿದಂಥವನು ದೇವರು ಅಂತ ತಿಳಿದಾಗ ಆವಾಗ ನಮಗೂ ದೇವರಲ್ಲಿ ವಿಶ್ವಾಸ, ಅದೇ ರೀತಿಯಲ್ಲಿ ಭಕ್ತಿಗೆ ಪ್ರೇರಣೆ ಅದು ಸಿಗ್ತದೆ. ಆದ್ದರಿಂದಾಗಿ ಪ್ರಹ್ಲಾದರಾಜರ ಚರಿತ್ರೆಯನ್ನು ಕೇಳಬೇಕು. ಯಾಕೆ ಬಂತು ಪ್ರಹ್ಲಾದರಾಜರ ಚರಿತ್ರೆ? ಅದಕ್ಕೇನು ಪ್ರಸಂಗ? ಧರ್ಮರಾಜ ಹಾಗೂ ನಾರದರ ಸಂವಾದದ ಪ್ರಸಂಗ. ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡಿದ್ದಾರೆ. ರಾಜಸೂಯ ಯಾಗವನ್ನು ಮಾಡಿದ ಮೇಲೆ ಅಗ್ರಪೂಜೆ ಯಾರಿಗೆ ಆಗಬೇಕು ಅಂತ ಒಂದು ಜಿಜ್ಞಾಸೆ ಬಂತು. ಆವಾಗ ಹಿರಿಯರಾದ ಭೀಷ್ಮಾಚಾರ್ಯರ ಹತ್ತಿರ ಕೇಳ್ತಾನೆ ಧರ್ಮರಾಜ, ಮೊದಲ ಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತ. ವೇದವ್ಯಾಸ ರೂಪದಿಂದ ಪರಶುರಾಮ ರೂಪದಿಂದ ಪರಮಾತ್ಮನ ಇದ್ದರೂ ಕೂಡ ಕೃಷ್ಣನ ಪೂಜೆಯನ್ನು ಮಾಡಿ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಯಾಕೆ? ಕೃಷ್ಣನ ಪಾರಮ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಜಗತ್ತು ಅನ್ನುವ ದೃಷ್ಟಿಯಿಂದ ಮೊದಲಿಗೆ ಪೂಜೆಯನ್ನು ಕೃಷ್ಣನಿಗೆ ಮಾಡಿ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಭೀಷ್ಮಾಚಾರ್ಯರ ಮಾತಿನಂತೆ ಧರ್ಮರಾಜ ಅಗ್ರಪೂಜೆಯನ್ನು ಕೃಷ್ಣನಿಗೆ ಮಾಡ್ತಾರೆ. ಶಿಶುಪಾಲನಿಗೆ ಸಿಟ್ಟು ಬರ್ತದೆ. ಸಿಟ್ಟಿನಿಂದ ಅವನು ಕೃಷ್ಣನನ್ನು ನಿಂದನೆ ಮಾಡ್ತಾನೆ. ಧರ್ಮರಾಜ, ನೀನು ಅವಿವೇಕಿಯಾಗಿದ್ದಿ, ತಪ್ಪು ಮಾಡಿದ್ದಿ, ಕೃಷ್ಣನಿಗೆ ಮೊದಲು ಪೂಜೆಯನ್ನು ಮಾಡಿದ್ದಿ, ಇದು ಬಹಳ ತಪ್ಪು. ಯಾಕೆ ಅಂತಂದರೆ ಕೃಷ್ಣನಲ್ಲಿ ಎಷ್ಟು ದೋಷಗಳಿವೆ. ಮೊದಲ ಪೂಜೆಯನ್ನು ಮಾಡಬೇಕು ಅಂದರೆ ಅರ್ಹತೆ ಇರಬೇಕು. ಗುಣವಂತನಾದವನಿಗೆ ಪೂಜೆ ಮಾಡೋದು ಉಚಿತ. ಇವನಲ್ಲಿ ದೋಷಗಳೇ ಕಾಣಿಸ್ತಾ ಇವೆ, ಅಂಥವನನ್ನು ನೀನು ಮೊದಲು ಪೂಜಿಸಿದ್ದು ಅನ್ಯಾಯ ಅಂತ ಹೇಳಿ ಶಿಶುಪಾಲ ನಿಂದನೆಯನ್ನು ಆರಂಭ ಮಾಡುತ್ತಾನೆ. ಏನು ಕೃಷ್ಣನ ದೋಷಗಳನ್ನು ಹೇಳ್ತಾ ಇದ್ದಾನೆ. 100 ದೋಷಗಳನ್ನು ಹೇಳಿದ್ನಂತೆ. ಹೇಗೆ ಹೇಳಿದ್ನೋ ಅವನಿಗೆ ಗೊತ್ತು ಕೃಷ್ಣನ ಬಗ್ಗೆ ದೋಷಗಳನ್ನು. ಒಂದು ದೋಷ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ದು 100 ದೋಷ ಚಿಂತನೆ ಮಾಡಿದ್ದಂತೆ. ಇದೆ ಇಲ್ಲದ ದೋಷಗಳ ಚಿಂತನೆ. ಇರುವ ಗುಣಗಳನ್ನು ನಾವು ಅನೇಕರಲ್ಲಿ, ಸಜ್ಜನರಲ್ಲಿ ಇರುವ ಗುಣಗಳನ್ನು ಮರೆತು ಇಲ್ಲದ ದೋಷಗಳನ್ನು ಆಲೋಚಿಸ್ತಾ ಇರ್ತೇವೆ. ಎಂಥ ಸಜ್ಜನರಾಗಿರುತ್ತಾರೆ, ಆದರೂ ಅವರಲ್ಲಿ ದೋಷಗಳನ್ನು ಹುಡುಕ್ತಾ ಇರ್ತೇವೆ. ದೋಷಗಳಿದ್ದರೂ ಕೂಡ ಸಜ್ಜನರ ದೋಷಗಳನ್ನು ಎಣಿಸಬಾರದು ಅಂತ. ಚಂದ್ರನಲ್ಲಿ ಕಳಂಕ ಇದೆ, ಕಳಂಕ ಇದೆ, ಕಳಂಕ ಇದೆ ಅಂತ ಯಾರಾದರೂ ಹೇಳ್ತಾರಾ? ತಂಪು ಕೊಡ್ತಾನೆ ಚಂದ್ರ,
ಔಷಧಿಗಳ ವೃದ್ಧಿಗೆ ಕಾರಣನಾಗಿದ್ದಾನೆ, ಬೆಳದಿಂಗಳನ್ನು ನೀಡುತ್ತಾ ಇದ್ದಾನೆ. ಈ ದೃಷ್ಟಿಯಿಂದ ನಾವು ಚಂದ್ರನ ಪ್ರಶಂಸೆಯನ್ನು ಮಾಡ್ತೇವೆ ಹೊರತಾಗಿ ದೋಷ ಇದ್ದರೂ ಆ ದೋಷವನ್ನು ಎತ್ತಿ ಹಿಡಿಬಾರದು. ಸಜ್ಜನರಾದವರಲ್ಲಿ ಅಲ್ಪ ಸ್ವಲ್ಪ ದೋಷಗಳಿದ್ದರೂ ಕೂಡ ದೋಷ ಯಾರಲ್ಲಿ ಇರಲ್ಲ ಹೇಳಿ? ದೇವರಲ್ಲಿ ದೋಷ ಇರಲ್ಲ, ಇನ್ನು ಉಳಿದವರಲ್ಲಿ ಎಲ್ಲರಲ್ಲೂ ದೋಷಗಳಿದ್ದೇ ಇರ್ತವೆ. ಆ ದೋಷವನ್ನೇ ದೊಡ್ಡದು ಮಾಡಬಾರ್ದು. ಆದರೆ ಯಾವ ಗುಣಗಳಿವೆ ಆ ಗುಣಗಳನ್ನು ಗುರುತಿಸಿ ಅದರ ಚಿಂತನೆಯನ್ನು ಮಾಡಬೇಕು. ಇವನು ದೇವರಲ್ಲಿ ದೋಷ ಹುಡುಕ್ತಾ ಇದ್ದಾನೆ. ಯಾರಲ್ಲಿ ದೋಷವೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ದೇವರಲ್ಲಿ ದೋಷವನ್ನು ಹುಡುಕ್ತಾ ಇದ್ದಾನೆ, ದೋಷವನ್ನು ಹೇಳುತ್ತಾ ಇದ್ದಾನೆ. ನಿಂದನೆ ಮಾಡಿದ. ಆಮೇಲೆ ಕೃಷ್ಣ ಅವನ ಶಿರಚ್ಛೇದವನ್ನು ಮಾಡಿದ. ಚಕ್ರದಿಂದ ಅವನ ಶಿರಚ್ಛೇದವನ್ನು ಮಾಡಿದ್ದಾನೆ. ಶಿರಚ್ಛೇದವನ್ನು ಮಾಡಿದಾಗ ಆ ಶಿಶುಪಾಲ ಬಂದು ಪರಮಾತ್ಮನ ಪಾದವನ್ನು ಸೇರಿದ್ದಾನೆ, ಭಗವಂತನನ್ನು ಸೇರಿದ್ದಾನೆ ಅಂತ. ಇಷ್ಟು ಇದು ಧರ್ಮರಾಜನ ಮುಂದೆ ನಡೆದಂತಹ ಒಂದು ಘಟನೆ. ಅವನು ನಿಂದನೆ ಮಾಡ್ತಾ ಇದ್ದಾಗ ಯುಧಿಷ್ಠಿರನಿಗೆ ಅಸಮಾಧಾನ ಆಗ್ತಾ ಇತ್ತು. ಅವನು ತಡೆಯೋದಕ್ಕೆ ಅಂತ ಹೋಗ್ತಾನೆ. ಕೃಷ್ಣ ಅವನನ್ನು ನಿಲ್ಲಿಸ್ತಾನೆ. ಅವನು ಏನು ಬೈತಾನೋ ಬೈಲಿ ಅಂತ. ಅದಾದ ಮೇಲೆ ಕೃಷ್ಣ ಅವನ ಚಕ್ರದಿಂದ ಶಿರಚ್ಛೇದವನ್ನು ಮಾಡ್ತಾನೆ. ಅದೂ ಕೂಡ ಧರ್ಮರಾಜನಿಗೆ ತಡ್ಕೊಳ್ಳಿಕ್ಕಾಗಲ್ಲ. ಯಾಕೆ? ತಾನು ಮಾಡಿದ ರಾಜಸೂಯಾಗದ ಈ ಸನ್ನಿವೇಶದಲ್ಲಿ ಒಬ್ಬ ರಾಜನ ಹತ್ಯೆ ನಡೀತಾ ಇದೆ ಅಂತಂತಂದರೆ, ಅದು ಆ ಸಭಾ ಮಂಟಪದಲ್ಲಿ ಅಂತಂದರೆ ಅದು ಧರ್ಮರಾಜನಿಗೆ ತಡೆದುಕೊಳ್ಳಿಕ್ಕಾಗ್ತಾ ಇಲ್ಲ. ಅದು ಅವನಿಗೆ ಹಿಂಸೆ ಆಗ್ತಾ ಇದೆ. ಅದಾದ ಮೇಲೆ ಇನ್ನೊಂದು ಸನ್ನಿವೇಶ ನಡೆಯಿತು. ಅವನು ಪರಮಾತ್ಮನ ಪಾದವನ್ನು ಸೇರಿದ್ದಾನೆ ಅಂತ. ಇವನಿಗಿದೆಲ್ಲ ಗೊಂದಲ. ಧರ್ಮರಾಜನಿಗೆ ನಾರದರು ಬಂದಿದ್ದಾರೆ. ಅವನ ತಲೆಯಲ್ಲಿ, ಧರ್ಮರಾಜನ ತಲೆಯಲ್ಲಿ ಈ ಹುಳ ಇದೆ, ಅದು ತಿರುಗ್ತಾ ಇದೆ. ಕೃಷ್ಣ ಹೀಗೆ ಯಾಕೆ ಮಾಡ್ತಾನೆ? ಒಬ್ಬರನ್ನು ರಕ್ಷಿಸ್ತಾನೆ, ಇನ್ನೊಬ್ಬರ ತಲೆ ಕಡಿತಾನೆ. ಇದು ಯಾಕೆ ಮಾಡ್ತಾನೆ? ಮತ್ತೆ ಇವನು ಕೂಡ ಪರಮಾತ್ಮನನ್ನು ಹೋಗಿ ಸೇರಿದ್ದಾನೆ ಅಂತಂದರೆ ಅದು ಹೇಗೆ ಸಾಧ್ಯ ಅನ್ನುವ ಜಿಜ್ಞಾಸೆ ಅವನಿಗೆ ಮೂಡಿದೆ. ಮೊದಲ ಪ್ರಶ್ನೆಯನ್ನು ಧರ್ಮರಾಜ ಮಾಡ್ತಾನೆ. ನಾರದರಲ್ಲಿ ಅವನು ಕೇಳ್ತಾನೆ, ಧರ್ಮರಾಜ, ಸಮಃ ಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನವಧೀದ್ವಿಷಮೋ ಯಥಾ. ಈಗ ಈ ಒಂದು ಸನ್ನಿವೇಶದಲ್ಲಿ ಅಂತಲ್ಲ, ಅನೇಕ ಸನ್ನಿವೇಶಗಳಲ್ಲಿ ಇಂದ್ರದೇವರಿಗಾಗಿ ದೈತ್ಯರ ಸಂಹಾರವನ್ನು ನಾರಾಯಣ ಮಾಡಿದ್ದಾನೆ. ಕಾಲನೇಮಿಯ ಸಂಹಾರ ಮಾಡಿದ್ದಾನೆ, ಅನೇಕ ದೈತ್ಯರ, ಬೇರೆ ಬೇರೆ ದೈತ್ಯರ ಸಂಹಾರವನ್ನು ಮಾಡಿದ್ದಾನೆ. ಒಬ್ಬನಿಗಾಗಿ, ಒಬ್ಬನನ್ನು ಮೇಲೆ ಎತ್ತೋದಕ್ಕಾಗಿ ಇನ್ನೊಬ್ಬನನ್ನು ತುಳಿತಾ ಇದ್ದಾನೆ. ಇದು ಎಷ್ಟರ ಮಟ್ಟಿಗೆ ಉಚಿತ? ದೇವರನ್ನ ಸಮ ಅಂತ ಕರೀತಾರೆ. ಸಮನಾದವನು ಹೀಗೆ ವಿಷಮನಾದರೆ ಹೇಗೆ ಅಲ್ವಾ? ಒಬ್ಬರನ್ನು ಪ್ರೀತಿಸೋದು, ಇನ್ನೊಬ್ಬರನ್ನು ದ್ವೇಷಿಸೋದು, ಇದು ಯಾರ ಸ್ವಭಾವ? ಮನುಷ್ಯರ ಸ್ವಭಾವ. ಮನುಷ್ಯರು ಒಬ್ಬರನ್ನು ಪ್ರೀತಿಸ್ತಾರೆ, ಇನ್ನೊಬ್ಬರನ್ನು ದ್ವೇಷಿಸ್ತಾರೆ. ಆದರೆ ಅವನು ದೇವರು ತಾನೆ. ದೇವರು ಅವನು ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ನೋಡಬೇಕು. ಒಬ್ಬರನ್ನು ಪ್ರೀತಿಸೋದು, ಇನ್ನೊಬ್ಬರನ್ನು ದ್ವೇಷಿಸೋದು, ಇದು ಎಷ್ಟರ ಮಟ್ಟಿಗೆ ಉಚಿತ ಅಂತ ಈ ಧರ್ಮರಾಜರು ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರಶ್ನೆಯನ್ನು ಮಾಡಿದಾಗ ಆವಾಗ ನಾರದರು ಅದಕ್ಕೆ ಉತ್ತರವನ್ನು ನೀಡುತ್ತಾ ಇದ್ದಾರೆ. ದೇವರು ಸರ್ವಪ್ರೇರಕನಾದವನು, ಎಲ್ಲರಿಗೂ ಪ್ರೇರಣೆಯನ್ನು ಮಾಡುತ್ತಾ ಇದ್ದಾನೆ. ಎಲ್ಲ ಈ ಮಾತನ್ನು ಕೇಳಿದ ಕೂಡಲೇ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೆ, ದೇವರ ಮಹಿಮೆಯನ್ನು ತಿಳಿದುಕೊಳ್ಳಿಕ್ಕೆ ಒಳ್ಳೆ ಅವಕಾಶ ಅಂತ. ನಾರದರು ಅದರ ಅಭಿನಂದನೆಯನ್ನು ಮಾಡುತ್ತಾರೆ. ಯಾಕೆ ಅಂತಂದರೆ ಭಗವಂತನ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇದು ಅಂತ. ಕೇಳಿದ ಪ್ರಶ್ನೆಗೆ ಅಷ್ಟಕ್ಕೆ ನೇರವಾಗಿ ಹೇಳದೇನೆ ಎಲ್ಲ ವಿವರಣೆಯನ್ನು ಕೊಟ್ಟು ಹೇಳ್ತಾರೆ ನಾರದರು. ಯಾಕೆ ಅಂತಂದರೆ ಈ ವಿಷಯ ಹೃದ್ಗತ ಆಗಬೇಕು, ಮತ್ತೆ ಆ ಸಂಶಯ ಮತ್ತೆ ಬಂದಿರಬಾರದು. ಅದಕ್ಕಾಗಿ ಅವರು ಹೇಳ್ತಾರೆ, ಪರಮಾತ್ಮ ಅವನು ಸರ್ವಾಂತರ್ಯಾಮಿ, ಸರ್ವಪ್ರೇರಕನಾಗಿದ್ದಾನೆ. ಹೌದಾ? ಸರ್ವಪ್ರೇರಕನಾಗಿದ್ದಾನೆ.
ಯ ಏಷ ರಾಜನ್ನಪಿ ಕಾಲ ಈಶಿತಾ ಸತ್ವಂ ಸುರಾನೀಕಮಿವೈಧಯತ್ಯಜಃ ತತ್ಪ್ರತ್ಯನೀಕಾನ್ ಅಸುರಾನ್ ಸುರಪ್ರಿಯೋ ರಜಸ್ತಮಸ್ಕಾನ್ ಪ್ರಮಿಣೋತ್ಯುರುಶ್ರವಾಃ. ಅವನು ಎಲ್ಲದಕ್ಕೂ ಕೂಡ ಸ್ವಾಮಿ. ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳು, ಈ ಗುಣದಿಂದ ನಡೆಯುವಂತಹ ಕಾರ್ಯಗಳು, ಇದೆಲ್ಲದಕ್ಕೂ ಅನಧಿಪತಿಯಾಗಿದ್ದಾನೆ. ಅವನು ಪ್ರಕೃತಿಯನ್ನು ಮೀರಿರುವಂಥವನು, ಅವನು ಪ್ರಕೃತಿಬದ್ಧನಲ್ಲ. ಆದರೆ ಈ ಸತ್ವರಜಸ್ಸು ತಮಸ್ಸುಗಳಿಂದ ಇನ್ನೊಬ್ಬರ ಮುಖಾಂತರ ಎಲ್ಲ ಕರ್ಮಗಳನ್ನು, ಬ್ರಹ್ಮಾದಿ ಸಕಲ ಚೇತನರಿಂದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಕಾಲ ಈಶಿತ, ಅವನು ಕಾಲಕ್ಕೂ ಅಧಿಪತಿಯಾಗಿದ್ದಾನೆ, ದೇಹೇಂದ್ರಿಯಾದಿಗಳಿಗೆ ಅಧಿಪತಿಯಾಗಿದ್ದಾನೆ. ದೇವತೆಗಳು ಕರ್ಮಗಳನ್ನು ಮಾಡ್ತಾರೆ, ದೇವತೆಗಳನ್ನು ಎತ್ತಿ ಹಿಡಿತಾನೆ ಅಂತಂದರೆ ದೇವತೆಗಳನ್ನು ಯಾಕೆ ಎತ್ತಿ ಹಿಡಿತಾನೆ? ಅವರು ಒಳ್ಳೆಯದನ್ನು ಮಾಡಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ದೇವರು ಅವನಿಗೆ ವಾಸ್ತವವಾಗಿ ರಾಗದ್ವೇಷಗಳಿಲ್ಲ. ಈ ರಾಗದ್ವೇಷದಿಂದ, ಈಗ ಕೊಲ್ಲೋದಾಗಲಿ ಎತ್ತಿ ಹಿಡಿಯೋದಾಗಲಿ ರಾಗದ್ವೇಷದಿಂದ ತಾನೆ. ಅವನಿಗೆ ರಾಗದ್ವೇಷ ಇದೆಯಾ? ರಾಗದ್ವೇಷ ಇಲ್ಲ. ರಾಗದ್ವೇಷ ಇಲ್ಲದೇ ಇದ್ದರೂ ಪರಮಾತ್ಮ ಯಾಕೆ ಮಾಡ್ತಾನೆ ಅಂತಂದರೆ ಅವರ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ. ಆ ಕರ್ಮಗಳು ನಡೆಯೋದು ಹೇಗೆ ಅಂದರೆ ಅವರ ಯೋಗ್ಯತೆಗೆ ಅನುಗುಣವಾಗಿ. ಆ ಯೋಗ್ಯತೆ ಕೆಲಸ ಮಾಡೋದು ಹೇಗೆ? ಭಗವಂತನ ಪ್ರೇರಣೆಯಿಂದ. ನೋಡಿ, ಎಲ್ಲದರ ಹಿಂದೆ ದೇವರಿದ್ದಾನೆ, ದೇವರಿದ್ದೇ ಎಲ್ಲ ಮಾಡಿಸ್ತಾ ಇದ್ದಾನೆ. ಆದರೆ ದೇವರು ಮಾಡಿಸ್ತಾನೆ ಅಂತಂದರೆ ದೇವರು ಒಬ್ಬರಿಂದ ಒಳ್ಳೆಯ ಕೆಲಸ, ಇನ್ನೊಬ್ಬರಿಂದ ಕೆಟ್ಟ ಕೆಲಸ ಮಾಡಿಸಿದ್ದಾನೆ. ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದನ್ನು ಮಾಡ್ತಾನೆ, ಕೆಟ್ಟ ಕೆಲಸ ಮಾಡಿದವರಿಗೆ ಕೆಟ್ಟದ್ದನ್ನು ಮಾಡ್ತಾನೆ. ಹಾಗಾದರೆ ಒಳ್ಳೆಯ ಕೆಲಸವನ್ನು ಇವನಿಂದ ಮಾಡಿಸಿ ಅವನಿಗೆ ಒಳ್ಳೆಯದನ್ನು ಯಾಕೆ ಮಾಡಬೇಕು? ಅವನಿಂದಲೂ ಕೆಟ್ಟ ಕೆಲಸ ಮಾಡಿಸಬಹುದಾಗಿತ್ತು. ಅಥವಾ ಬೇಡ, ಎಲ್ಲರಿಂದಲೂ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಯಾರಿಂದಲೂ ಮಾಡಿಸೋದೇ ಬೇಡ. ಕೆಟ್ಟ ಕೆಲಸವನ್ನು ಮಾಡಿಸದಂತೆ ಅವನಿಂದಲೂ ಒಳ್ಳೆಯ ಕೆಲಸವನ್ನೇ ಮಾಡಿಸಿ ಅವನಿಗೂ ಒಳ್ಳೆಯದನ್ನೇ ಮಾಡಲಿ. ಯಾಕೆ ಈ ವ್ಯತ್ಯಾಸವನ್ನು ಮಾಡ್ತಾನೆ ಅಂತನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಲೋಕದಲ್ಲಿ 3 ರೀತಿಯ 3 ಸ್ತರದ ವ್ಯಕ್ತಿಗಳಿದ್ದಾರೆ. 3 ಸ್ತರ ಅಂದರೆ ಮತ್ತೆ ಅದರಲ್ಲಿ ಏರುಪೇರು ಇದ್ದೇ ಇದೆ, ಅನೇಕ ವೈವಿಧ್ಯ ಇದೆ. ಅದು ಹೇಗಿದೆ ಅಂತಂದರೆ ಇದು ಸ್ವಾಭಾವಿಕವಾಗಿದೆ. ಈಗ ದೇವರು ಮಾಡಿಸ್ತಾನೆ ಅಂತಂದರೆ ದೇವರು ಅವರ ಕರ್ಮಕ್ಕನುಗುಣವಾಗಿ ಮಾಡಿಸ್ತಾನೆ. ಆ ಹಿಂದಿನ ಕರ್ಮ ಆದರೂ ಯಾಕೆ ಹೀಗಾಯಿತು ಅಂತಂದರೆ ಅದರ ಹಿಂದೆ ಅವರದ್ದೇ ಯೋಗ್ಯತೆ ಇದೆ. ನೋಡಿ, ನಾವು ಬೀಜಗಳನ್ನು ಬಿತ್ತಿದ್ದೇವೆ, ನೀರು ಹಾಕ್ತೇವೆ, ಬೆಳೆ ಬರ್ತದೆ. ಬೇವಿನ ಮರ ಇದೆ, ಹುಣಸೆ ಮರ ಇದೆ, ಮಾವಿನ ಮರ ಇದೆ. 3 ಬೀಜಗಳನ್ನು ನಾವು ನೆಟ್ಟಿದ್ದೇವೆ, 3 ಬೆಳೆಸಿದ್ದೇವೆ. ಅದೇ ಮಣ್ಣು, ನೀರು, ಸಮಾನವಾಗಿ ನೀರು ಹಾಕಿದ್ದಿದೆ, ಮಣ್ಣಿದೆ. ಆದರೆ ಬೆಳವಣಿಗೆ ಆದಾಗ ಒಂದು ಹುಳಿ, ಇನ್ನೊಂದು ಸಿಹಿ, ಇನ್ನೊಂದು ಕಹಿ. ಯಾಕಾಯಿತು? ನಾವು ವ್ಯತ್ಯಾಸ ಮಾಡಲಿಲ್ಲ. ನೀರು ಹಾಕುವಾಗ, ಗೊಬ್ಬರ ಹಾಕುವಾಗ ವ್ಯತ್ಯಾಸ ಮಾಡಲಿಲ್ಲ. ಆದರೆ ಫಲದಲ್ಲಿ ವ್ಯತ್ಯಾಸ ಆಯಿತು. ಯಾಕೆ ವ್ಯತ್ಯಾಸ ಆಯಿತು? ಅದರ ಬೀಜ ಹೇಗಿತ್ತು ಅದರಂತೆ ಅದು ಫಲ ಕೊಡುತ್ತೆ. ಅಂದರೆ ಅದರ ಸ್ವಭಾವ, ಹುಣಸೆ ಸ್ವಭಾವ ಅದು ಹುಳಿಯಾಗಿರೋದು, ಮಾವಿನ ಸ್ವಭಾವ ಅದು ಸಿಹಿಯಾಗಿರೋದು, ಅದೇ ರೀತಿಯಲ್ಲಿ ಬೇವಿನ ಸ್ವಭಾವ ಕಹಿಯಾಗಿರೋದು. ಅದರ ಸ್ವಭಾವಕ್ಕನುಗುಣವಾಗಿ ಒಂದು ಸಿಹಿ, ಮತ್ತೊಂದು ಹುಳಿ, ಮತ್ತೊಂದು ಕಹಿ. ಅದರಂತೆ ಜೀವರಿಗೆ ದೇವರು ಪ್ರೇರಣೆಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ, ಅವರ ಕರ್ಮಗಳಿಗೆ ಅನುಗುಣವಾಗಿ ಪ್ರೇರಣೆ ಮಾಡ್ತಾನೆ ಅಂತಂದರೆ ಅವರ ಕರ್ಮದಲ್ಲಿ ಈ ವ್ಯತ್ಯಾಸ ಆದರೂ ಯಾಕೆ ಅಂತಂದರೆ ಅವರ ಸ್ವಭಾವಕ್ಕನುಗುಣವಾಗಿ. ಸ್ವಭಾವ ಆದರೂ ಯಾಕೆ ಹೀಗಾಯಿತು? ಸ್ವಭಾವನ ಯಾಕೆ ದೇವರು ಬೇರೆ ಬೇರೆ ರೀತಿಯಲ್ಲಿ ಮಾಡಲಿಲ್ಲ ಅಂತಂದರೆ ದೇವರು ಸ್ವಭಾವದ ಸೃಷ್ಟಿಯನ್ನು ಮಾಡಲೇ ಇಲ್ಲ. ಅದು ಜೀವನ ಸ್ವಭಾವ. ನೋಡಿ, ಮೊದಲು ಬೇವು ಬಂದು ಆಮೇಲೆ ಅದರಲ್ಲಿ ಕಹಿ ಅಂಶ ಸೇರಿಕೊಂಡದ್ದು ಅಂತಲ್ಲ.
ಬೇವಿನ ಬೀಜದಲ್ಲೇ ಸಹಜವಾಗಿ ಕಹಿ ಅಂಶ ಸೇರಿಕೊಂಡೇ ಬೇವಿದೆ. ಹುಳಿ ಅಂಶವನ್ನು ಬಿಟ್ಟು ಹುಣಸೆ ಹಣ್ಣು ಅಂತನ್ನೋದಿಲ್ಲ. ಆ ರೀತಿಯಲ್ಲಿ ಸ್ವಭಾವ ಅಂತಂದರೆ ಸಹಜವಾದಂಥದ್ದು. ಜೀವರನ್ನು ದೇವರು ಸೃಷ್ಟಿ ಮಾಡಿದವನಲ್ಲ, ಜೀವರ ಸ್ವಭಾವವನ್ನು ದೇವರು ಸೃಷ್ಟಿ ಮಾಡಿದವನಲ್ಲ. ಆದರೆ ಜೀವರಿಂದ ಅವರ ಸ್ವಭಾವಕ್ಕನುಗುಣವಾಗಿ ಅವರ ಕರ್ಮಗಳನ್ನು ಮಾಡಿಸ್ತಾರೆ. ಅದರ ಮೇಲೆ ಮತ್ತೊಂದು ಪ್ರಶ್ನೆ ಬರುತ್ತದೆ, ಹಾಗಾದರೆ ದೇವರಿಗೆ ಈ ಸ್ವಭಾವವನ್ನು ವ್ಯತ್ಯಾಸ ಮಾಡುವ ಸಾಮರ್ಥ್ಯ ಇದೆಯೋ ಇಲ್ವೋ? ಈ ಸ್ವಭಾವ, ಈಗ ಒಬ್ಬರ ಸ್ವಭಾವ ಹೀಗಿದೆ, ಇನ್ನೊಬ್ಬರ ಸ್ವಭಾವ ಮತ್ತೊಂದು ರೀತಿ ಇದೆ. ಇದೇನು ವ್ಯತ್ಯಾಸ ಇದೆ ಅಲ್ಲ, ಇದನ್ನು ಬದಲಾವಣೆ ಮಾಡುವ ಸಾಮರ್ಥ್ಯ ದೇವರಿಗೆ ಇದೆಯೋ ಇಲ್ಲೋ ಅಂತ. ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ಒಂದು ದೇವರಾಗೋದು ಹೇಗೆ? ಇದೆ ಅಂತ ಹೇಳಿದರೆ ಹಾಗಾದರೆ ಬದಲಾವಣೆ ಯಾಕೆ ಮಾಡಲ್ಲ, ಮಾಡಬೇಕಲ್ಲ ಅಂತನ್ನೋ ಪ್ರಶ್ನೆ. ಈ ಪ್ರಶ್ನೆಯನ್ನು ಮಾಡಿಕೊಂಡು ಇದೆಲ್ಲ ವಿಚಾರವನ್ನು ಇಲ್ಲಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಬಹುದಾಗಿತ್ತಲ್ಲ ಅಂತಂದರೆ ಹಾಗೆ ದೇವರು ಮಾಡಲ್ಲ. ಅವನಿಗೆ ಸಾಮರ್ಥ್ಯ ಇದೆಯಾ ಅಂತಂದರೆ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇಲ್ಲ ಅಂತಂದರೆ, ಬದಲಾವಣೆ ಮಾಡುವ ಸಾಮರ್ಥ್ಯ ಇಲ್ಲ ಅಂತಾದರೆ ಅವನು ಸರ್ವೇಶ್ವರ ಆಗೋದು ಹೇಗೆ? ಅವನು ಸರ್ವಾಧಿಪತಿ, ಸರ್ವೇಶ್ವರ, ಸರ್ವತಂತ್ರ, ಸ್ವತಂತ್ರ ಅಂತ ಆಗೋದು ಹೇಗೆ? ಅವನು ಸರ್ವತಂತ್ರ ಸ್ವತಂತ್ರ ಅಂತಂದರೆ ಎಲ್ಲವನ್ನು ಮಾಡುವ ಸಾಮರ್ಥ್ಯವೂ ಅವನಿಗಿದೆ. ಏನು ಬೇಕಾದರೂ ಅವನು ಮಾಡಬಹುದು. ಎಲ್ಲ ಬದಲಾವಣೆಯನ್ನು ಮಾಡುವ ಸಾಮರ್ಥ್ಯವೂ ಅವನಿಗಿದೆ. ಹಾಗಾದರೆ ಬದಲಾವಣೆ ಮಾಡ್ತಾನ ಅಂದರೆ ಮಾಡಲ್ಲ. ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ ಅಂತಂದರೆ ಅದು ಅವನ ಇಚ್ಛೆ. ಅವನು ಈಗ ನೋಡಿ, ವೇದ ಹೇಳ್ತಾ ಇದೆ, ಯಾರ ಸ್ವಭಾವ ಹೇಗಿದೆಯೋ ಅದಕ್ಕನುಗುಣವಾಗಿ ಅವರು ಕರ್ಮಗಳನ್ನು ಮಾಡುತ್ತಾರೆ, ಅದಕ್ಕನುಗುಣವಾಗಿ ಅವರು ಫಲವನ್ನು ಹೊಂದುತ್ತಾರೆ. ವೇದ ಹೇಳೋದಕ್ಕೆ ವಿರುದ್ಧವಾಗಿ ದೇವರು ಮಾಡುವ ಸಾಮರ್ಥ್ಯವನ್ನು ಹೊಂದಿದರೂ ಕೂಡ ಮಾಡಲ್ಲ. ಯಾಕೆ ಅಂತಂದರೆ ವೇದದಲ್ಲಿ, ಧರ್ಮದಲ್ಲಿ ಎಲ್ಲರಿಗೂ ಶ್ರದ್ಧೆ ಇರಬೇಕು. ಅವನು ಅದಕ್ಕೆ ವಿರುದ್ಧವಾಗಿ ನಡೆದರೆ ಅವಾಗೇನಾಗುತ್ತೆ? ಸರಿ, ವೇದ ಹೇಳಿದೆ, ಆದರೆ ನಡೀತಾ ಇರೋದು ಬೇರೆ. ಹಾಗಾದರೆ ನಾವು ತಿಳಿದುಕೊಳ್ಳೋದು ಹೇಗೆ? ಗೊಂದಲ ಉಂಟಾಗ್ತದೆ. ಅದಕ್ಕಾಗಿ ದೇವರು ಅದಕ್ಕೆ ವಿಪರೀತವಾಗಿ ಯಾವುದನ್ನು ಮಾಡೋದಿಲ್ಲ ಅಂತ. ದೇವರಲ್ಲಿ ವೈಷಮ್ಯ ನೈರ್ಘಣ್ಯಗಳಿಲ್ಲ. ಅವನು ಸಮನೇ. ಸಮ ಅಂತಂದರೆ ಯಾವ ದೃಷ್ಟಿಯಿಂದ ಸಮ? ಎಲ್ಲರಿಗೂ ಒಂದೇ ರೀತಿಯಲ್ಲಿ ಮಾಡ್ತಾನೆ ಅನ್ನುವುದು ಸಮತನ ಅಲ್ಲ. ಆವಾಗ ಅವನು ವಿಷಮನಾಗ್ತಾನೆ. ಯಾರಿಗೆ ಯಾವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕೋ ಹಾಗೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿದರೆ, ವೈದ್ಯರು, ತಂತ್ರಜ್ಞರು, ಹಾಗೆ ಕಾರ್ಮಿಕರು, ಕೃಷಿಕರು, ಎಲ್ಲರದ್ದು ಅವರವರದ್ದೇ ವೃತ್ತಿಗಳಿವೆ, ಅವರವರದ್ದೇ ಕೆಲಸಗಳಿವೆ. ಅದಕ್ಕನುಗುಣವಾಗಿ ಅವರು ಫಲಗಳನ್ನು ಎಲ್ಲರೂ ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಕೃಷಿಕರೇ ಆಗಿಬಿಟ್ರೆ ಆವಾಗ ಸಮಾಜ ನಡೆಯೋದು ಹೇಗೆ? ಎಲ್ಲರೂ ಕೂಡ ವೈದ್ಯರೇ ಆದರೆ ಆವಾಗ ಗತಿ ಏನು? ಆದ್ದರಿಂದ ಸಮಾಜಕ್ಕೆ ಎಲ್ಲವೂ ಕೂಡ, ಎಲ್ಲ ವಿಭಾಗಗಳೂ ಬೇಕು. ಹಾಗೆ ಈ ಏರಿಳಿತಗಳು ಬೇಕು, ಎಲ್ಲ ಇರಬೇಕು. ಆವಾಗಲೇ ಅದು ಸಮಾಜ ಅಂತ ಆಗಲಿಕ್ಕೆ ಸಾಧ್ಯ. ಹಾಗೆ ಪ್ರತಿಯೊಂದು ವ್ಯವಸ್ಥೆಯನ್ನೇ ಇಟ್ಟು ಪ್ರತಿಯೊಬ್ಬರಿಂದ ಯೋಗ್ಯರಾದವರಿಂದ ಯೋಗ್ಯ ಕರ್ಮಗಳನ್ನು, ಅವರವರಿಗೆ ಯೋಗ್ಯವಾದ ಕರ್ಮಗಳನ್ನು ಪರಮಾತ್ಮ ಮಾಡಿಸ್ತಾ ಅವನು ಅದಕ್ಕೆ ಅನುಗುಣವಾದ ಫಲಗಳನ್ನು ನೀಡುತ್ತಾ ಇದ್ದಾನೆ. ಇದು ಪರಮಾತ್ಮನ ಮಹಿಮೆ ಅಂತ ಹೇಳ್ತಾ, ಸರಿ, ಪರಮಾತ್ಮ ಹಾಗಾದರೆ ಇವನು ಒಬ್ಬರನ್ನು ತುಳಿದ, ಇನ್ನೊಬ್ಬರನ್ನು ಎತ್ತಿದ ಅಂತನ್ನೋದು ಅವನ ರಾಗದ್ವೇಷದಿಂದ ಅಲ್ಲ. ಅವರವರ ಕರ್ಮಕ್ಕನುಗುಣವಾಗಿ, ಅವರವರ ಅರ್ಹತೆಗನುಗುಣವಾಗಿ ಪರಮಾತ್ಮ ಅವರವರಿಂದ ವ್ಯಾಪಾರಗಳನ್ನು ಮಾಡಿಸ್ತಾ ಅದಕ್ಕೆ ಯೋಗ್ಯವಾದ ಫಲಗಳನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ, ನೀಡ್ತಾ ಇದ್ದಾನೆ. ದುಷ್ಟರಾದವರ ನಿಗ್ರಹವನ್ನು ಮಾಡ್ತಾನೆ, ಸಜ್ಜನರಾದವರ ರಕ್ಷಣೆಯನ್ನು ಮಾಡ್ತಾನೆ. ಇದು ಪರಮಾತ್ಮ ಮಾಡ್ತಾ ಇರೋದು ಸರಿಯಾಗಿದೆ. ಸರಿ, ಹಾಗಾದರೆ ಈ ಶಿಶುಪಾಲ ಇದು ಸರಿ ಅಂತಾದರೆ ಈಗ ಶಿಶುಪಾಲನ ವಿಷಯದಲ್ಲಿ ತಪ್ಪಾಯ್ತಲ್ಲ. ಶಿಶುಪಾಲ ಮಾಡಿದ್ದು ಕೃಷ್ಣನ ನಿಂದನೆಯನ್ನು, ಅದಕ್ಕನುಗುಣವಾಗಿ ಅವನ ಶಿರಚ್ಛೇದವನ್ನು ಮಾಡಿದಿ. ಕೃಷ್ಣ ಮಾಡಿದ ಶಿರಚ್ಛೇದವನ್ನು ಮಾಡಿದ ಮೇಲೆ
ಅವನು ಹೋಗಿ ವಿಷ್ಣುಪಾದವನ್ನು ಸೇರಿದ. ಇದು ಹೇಗೆ? ಅವನು ದುಷ್ಟನಾದಾಗ ಅವನ ಸಂಹಾರವನ್ನು ಮಾಡಿದ ಮೇಲೆ ಅವನದಕ್ಕೆ ಯೋಗ್ಯವಾದ ಫಲವನ್ನು ಹೊಂದಬೇಕು ಅಂತಂದರೆ ಅವನು ನರಕಕ್ಕೋ ತಮಸ್ಸಿಗೋ ಹೋಗಬೇಕು. ಹಾಗೆ ಹೋಗದೇನೆ ಅವನು ವಿಷ್ಣುಪಾದವನ್ನು ಸೇರಿದ್ದಾನೆ ಅಂತಂದರೆ ಅದು ಹೇಗೆ ಸಾಧ್ಯ ಆಗತ್ತೆ ಅಂತ ಅನ್ನುವ ಜಿಜ್ಞಾಸೆ ಬರುತ್ತದೆ. ಅದಕ್ಕೆ ಒಂದು ಮಾತನ್ನು ವೇದವ್ಯಾಸದೇವರು ಹೇಳ್ತಾರೆ. ಯಥಾ ವೈರಾನುಬಂಧೇನ ಮರ್ತ್ಯಸ್ತನ್ಮಯತಾಮಿಯಾತ್ ನ ತಥಾ ಭಕ್ತಿಯೋಗೇನ ಇತಿ ಮೇ ನಿಶ್ಚಿತಾ ಮತಿಃ. ವೈರ, ಈ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನಮಗೆ ದ್ವೇಷ ಇದೆ ಅಂತಾದರೆ, ದ್ವೇಷ ಇದ್ದಾಗ ಎಷ್ಟು ಅವನ ನೆನಪು ಬರುತ್ತದೋ ಅಷ್ಟು ನೆನಪು, ಅಷ್ಟು ಚಿಂತನೆ ಭಕ್ತನಾದವನಿಗೂ ಬರೋದಿಲ್ಲ ಅಂತ. ಈ ಮಾತು ಸ್ವಲ್ಪ ಮೋಹಕವಾಗಿದೆ. ದೇವರು ಹಾಗಾದರೆ ದೇವರು ಅನುಗ್ರಹವನ್ನು ಮಾಡುತ್ತಾನೆ. ಯಾರಿಗೆ ಅನುಗ್ರಹವನ್ನು ಮಾಡುತ್ತಾನೆ? ಅವನನ್ನು ನೆನಪಿಸಿಕೊಂಡವನನ್ನು ಅನುಗ್ರಹಿಸ್ತಾನೆ. ಅವನ ನೆನಪು ಬರೋದು ಹೇಗೆ? ಅವನ ನೆನಪು ಹೇಗೂ ಬರಬಹುದು. ದ್ವೇಷ ಮಾಡಿದವನಿಗೂ ನೆನಪು ಬರುತ್ತದೆ, ಪ್ರೀತಿ ಮಾಡುವವನಿಗೂ ನೆನಪು ಬರ್ತದೆ. ಭಗವಂತನ ಭಕ್ತನಿಗೂ ಅವನ ನೆನಪು ಬರ್ತದೆ, ಭಗವದ್ವೇಷಿಗೂ ಅವನ ನೆನಪು ಬರ್ತದೆ. ಹಾಗಾದರೆ ಭಕ್ತನನ್ನು ದ್ವೇಷಿಯನ್ನು ಇಬ್ಬರನ್ನು ಒಂದೇ ರೀತಿಯಲ್ಲಿ ದೇವರು ನೋಡ್ತಾನ ಅಂತನ್ನುವ ಜಿಜ್ಞಾಸೆ ಬರುತ್ತೆ. ಇನ್ನೂ ಮುಂದುವರೆದು ಒಂದು ಮಾತನ್ನು ಹೇಳ್ತಾರೆ. ಗೋಪ್ಯ ಕಾಮಾದ್ ಭಯಾತ್ ಕಂಸಃ ದ್ವೇಷಾಚ್ಚೈದ್ಯಾದಯೋ ನೃಪಾಃ ಸಂಬಂಧಾದ್ ವೃಷ್ಣಯ ಸ್ನೇಹಾತ್ ಯೂಯಂ ಭಕ್ತ್ಯಾ ವಯಂ ವಿಭೋ ಅಂತನ್ನುವ ಮಾತನ್ನು ನಾರದರು ಹೇಳ್ತಾರೆ. ಏನಿದರ ಅಭಿಪ್ರಾಯ? ಗೋಪಿಕಾ ಸ್ತ್ರೀಯರು ಕಾಮದಿಂದಾಗಿ ದೇವರನ್ನು ಹೊಂದಿದ್ದಾರೆ, ಕಂಸ ಭಯದಿಂದ ದೇವರನ್ನು ಹೊಂದಿದ್ದಾನೆ, ಶಿಶುಪಾಲ ಮೊದಲಾದವರು ದ್ವೇಷದಿಂದ ದೇವರನ್ನು ಹೊಂದಿದ್ದಾರೆ, ಯಾದವರು ಸಂಬಂಧದಿಂದಾಗಿ ದೇವರನ್ನು ಹೊಂದಿದ್ದಾರೆ, ನೀವು ಪ್ರೀತಿಯಿಂದ ದೇವರನ್ನು ಹೊಂದಿದ್ದೀರಿ ಅಂತ ಪಾಂಡವರಿಗೆ ನಾರದರು ಹೇಳಿ, ನಾವು ಭಕ್ತಿಯಿಂದ ದೇವರನ್ನು ಹೊಂದಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ದೇವರನ್ನು ಹೊಂದೋದಕ್ಕೆ ಭಕ್ತಿ ಒಂದೇ ಮಾರ್ಗ ಅಲ್ಲ, ಅನೇಕ ಮಾರ್ಗಗಳಿವೆ. ಒಟ್ಟು ಏನು ಇದೆಲ್ಲ ನೋಡುವಾಗ ದೇವರು ನೆನಪು ಮಾಡಿಕೊಂಡ್ರೆ ಸಾಕು. ದೇವರ ನೆನಪಾಗ್ತಾ ಇದ್ದರೆ ಸಾಕು. ಅದು ಹೇಗೆ ನೆನಪಾಗಿದೆ? ದ್ವೇಷದಿಂದಾಗಲಿ, ಪ್ರೀತಿಯಿಂದಾಗಲಿ, ಕಾಮದಿಂದಾಗಲಿ, ಭಯದಿಂದಾಗಲಿ, ಯಾವುದೇ ರೀತಿಯಲ್ಲಿ ದೇವರ ನೆನಪಿದ್ದರೂ ಸಾಕು, ದೇವರು ಅನುಗ್ರಹಿಸ್ತಾನೆ, ಮೋಕ್ಷವನ್ನು ಕೊಡ್ತಾನೆ ಅಂತ ಭಾವನೆ ಬರುತ್ತೆ. ಅದಕ್ಕೆ ವಾದಿರಾಜರು ಕೇಳ್ತಾರೆ, ಹಿಂಸಾರ್ಥಮಾಲಿಂಗಯತಸ್ತರಕ್ಷೋ ಕಿಂಚೇಷ್ಟಯಾ ತುಷ್ಯತಿ ಕಾಮಧೇನು ಅಂತ ಕೇಳ್ತಾರೆ. ಒಂದು ಹುಲಿಯು ಓಡಿ ಬರ್ತದೆ, ಒಂದು ಹಸು ಇದೆ, ಹೋಗಿ ಮೇಲಿನಿಂದ ಹಾರಿ ಬಂದು ಆ ಹಸುವನ್ನು ಬಾಚಿ ತಬ್ಬಿಕೊಳ್ತದೆ. ಹಸುಗೆ ಏನಾದರೂ ಸಂತೋಷ ಆಗ್ತದೆ? ಏನು ಹುಲಿ ನನ್ನನ್ನು ಬಾಚಿ ತಬ್ಬಿಕೊಳ್ತಾ ಇದೆ ಅಂತ ಸಂತೋಷ ಪಡ್ತದೆ? ಸಂತೋಷ ಪಡಲ್ಲ. ಅದು ಹೆದರಿ ಒದ್ದಾಡ್ತದೆ. ಯಾಕೆ? ಇನ್ನು ಮರುಕ್ಷಣದಲ್ಲಿ ನನ್ನನ್ನು ಪರಿಚಿ ಇದು ನನ್ನ ಪ್ರಾಣವನ್ನು ತೆಗೀತದೆ, ನನ್ನನ್ನು ತಿಂದುಬಿಡುತ್ತದೆ ಅಂತನೋ ಭಯದಿಂದ ಹಸು ಹೆದರುತ್ತದೆ ಹೊರತಾಗಿ, ಹುಲಿ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತದೆ ಹೊರತಾಗಿ ಅದರ ಮೇಲೆ ಅದನ್ನು ಪ್ರೀತಿಸೋದಿಲ್ಲ. ಹಾಗೆ ದೇವರನ್ನು ನಾನು ದ್ವೇಷದಿಂದ ಅಥವಾ ಕಾಮದಿಂದ ದೇವರನ್ನು ಹೊಂದುತ್ತೇನೆ ಅಂತಂದರೆ ಅದು ಹೇಗೆ ಸಾಧ್ಯ ಆಗ್ತದೆ? ನೆನಪು ಯಾವುದೇ ರೀತಿಯಲ್ಲಿ ಬರಲಿ, ನೆನಪು ಬಂತೋ ಇಲ್ಲೋ, ಒಟ್ಟಾರೆ ನೆನಪು ಬಂದರೆ ಸಾಕು ಅಂತಂದರೆ ಆಗೋದಿಲ್ಲ. ಹೇಗೆ ನೆನಪು ಬಂದರೂ ತೊಂದರೆ ಇಲ್ಲ, ಒಟ್ಟು ದೇವರನ್ನು ನೆನಪಿಸಿಕೊಂಡ್ರೆ ಸಾಕು,
ನಾವು ಮೋಕ್ಷವನ್ನು ಹೊಂದ್ತೇವೆ ಅಂತಂದರೆ ಅದು ಸಾಧ್ಯವೇ ಇಲ್ಲದಂತಹ ವಿಷಯ. ಮತ್ತಿನ್ನು ಹೇಗೆ ದೇವರನ್ನು ಹೊಂದಲಿಕ್ಕೆ ಸಾಧ್ಯ? ಕೇವಲ ಭಕ್ತಿಯಿಂದಲೇ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ. ಮತ್ತು ಇದನ್ನೆಲ್ಲ ಉದಾಹರಣೆ ಕೊಟ್ಟಿದ್ದಾರಲ್ಲ. ಗೋಪಿಕಾಸ್ತ್ರೀಯರು ಕಾಮದಿಂದಾಗಿ ದೇವರನ್ನು ಹೊಂದಿದ್ದಾರೆ, ಭಯದಿಂದ ಕಂಸ ಹೊಂದಿದ್ದಾನೆ, ಇನ್ನು ದ್ವೇಷವನ್ನು ಮಾಡಿ ಶಿಶುಪಾಲ, ದಂತವಕ್ರ ಮೊದಲಾದಂಥವರು ಹೊಂದಿದ್ದಾರೆ ಅಂತೆಲ್ಲ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರಲ್ಲ. ಅಂತಂದರೆ ಏನಿದರ ಅಭಿಪ್ರಾಯ? ಮತ್ತು ಹಿಂದೆ ಒಂದು ಮಾತನ್ನು ಹೇಳಿದ್ದಾರೆ, ದ್ವೇಷ ಮಾಡುವಂತಹ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ನೆನಪಿರುತ್ತದೆ, ಪ್ರೀತಿಸುವ ವ್ಯಕ್ತಿಗೆ ಅಷ್ಟರ ಮಟ್ಟಿಗೆ ನೆನಪಿರೋದಿಲ್ಲ ಅಂತ. ಈ ವಿಷಯ ಸತ್ಯ. ಏನೋ ನೆನಪು ದ್ವೇಷ ಮಾಡುವವನಿಗೆ ಎಷ್ಟು ನೆನಪಿರುತ್ತದೋ ಅಷ್ಟು ನೆನಪು ಭಕ್ತಿ ಮಾಡುವಂಥವನಿಗೆ ಇರೋದಿಲ್ಲ ಅಂತನ್ನೋದು ಹೌದು ಅಲ್ಲ. ಆದರೆ ಅದು ಮೋಕ್ಷ ಸಾಧನ ಅಂತಲ್ಲ. ನೆನಪು ಇರಬೇಕು ಅಂತ ಅನ್ನೋದನ್ನು ಹೇಳಿ ಭಕ್ತಿಯಿಂದಲೇ ದೇವರನ್ನು ಹೊಂದಲಿಕ್ಕೆ ಸಾಧ್ಯ. ಮತ್ತು ಗೋಪಿಕಾ ಸ್ತ್ರೀಯರು ಹೊಂದಿದ್ದಾರಲ್ಲ ದೇವರನ್ನು ಅಂತಂದರೆ ಏನದರ ಅಭಿಪ್ರಾಯ? ಕಾಮಾತಂತಂದರೆ ಕಾಮಸಹಿತವಾದಂತಹ ಭಕ್ತಿಯಿಂದ ಅಂತ ಅರ್ಥ. ಭಕ್ತಿಯನ್ನು ಬಿಟ್ಟು ಕೇವಲ ಕಾಮದಿಂದ ದೇವರನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಗೋಪಿಕಾ ಸ್ತ್ರೀಯರಿಗೆ ಅವರು ಅಪ್ಸರಾ ಸ್ತ್ರೀಯರಾದ್ದರಿಂದ ದೇವರನ್ನು ಪತಿ ಅನ್ನುವ ಚಿಂತನೆ ಮಾಡುವಂತಹ ಅರ್ಹತೆಯೂ ಅವರಿಗಿದೆ. ಆದ್ದರಿಂದ ಅವರು ದೇವರನ್ನು ಕಾಣುವಾಗ ಕಾಮಸಹಿತವಾದ ಭಕ್ತಿಯಿಂದ ದೇವರನ್ನು ಕಾಣುತ್ತಾರೆ. ಕೇವಲ ಭಕ್ತಿಯಿಂದ ಅಲ್ಲ, ಕೇವಲ ಕಾಮದಿಂದಲೂ ಅಲ್ಲ, ಕಾಮಸಹಿತವಾದ ಭಕ್ತಿಯಿಂದ. ಇನ್ನು ದ್ವೇಷ ಚೈದ್ಯಾದಯ ಅಂತಂದರೆ ದ್ವೇಷಂ ವಿಹಾಯ ಚೈದ್ಯಾದಯ ಅಂತ ಲೆಬ್ಲೋಪನಿಮಿತ್ತ ಪಂಚಮಿ ಅಂತಂತಾರೆ. ದ್ವೇಷವನ್ನು ಬಿಟ್ಟು ಚೈದ್ಯ ಮೊದಲಾದವರು ಹೊಂದಿದ್ದಾರೆ ಅಂತಂದರೆ ಶಿಶುಪಾಲ ದೇವರನ್ನು ಹೊಂದಿದ್ದಾನೆ. ಶಿಶುಪಾಲ ಹೊಂದಿದ್ದಾನೆ ಅಂತಂದರೆ ಶಿಶುಪಾಲನಲ್ಲಿ ಅಲ್ಲಿ ಇಬ್ಬರಿದ್ದಾರೆ. ಸ್ವಿಚ್ ಹಾಕಬೇಕು. ದ್ವೇಷದಿಂದ ಅವರು ಹೊಂದಿದ್ದಾರೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಅಲ್ಲಿ ಇಬ್ಬರು ಜೀವರಿದ್ದಾರೆ, ಶರೀರ ಒಂದು, ಜೀವರಿಬ್ಬರು. ಹಿರಣ್ಯಕಶಿಪು, ರಾವಣ, ಶಿಶುಪಾಲ, ಹಾಗೆ ಹಿರಣ್ಯಾಕ್ಷ, ಕುಂಭಕರ್ಣ, ದಂತವಕ್ರ ಅಂತ ಜಯ ವಿಜಯರು ಕ್ರಮವಾಗಿ 3 ಜನ್ಮಗಳನ್ನು ತಾಳ್ತಾ ಇದ್ದಾರೆ. ಅದರಲ್ಲಿ ಆ ಜಯ ವಿಜಯರ ಜೊತೆಯಲ್ಲಿ ದೈತ್ಯರು ಕೂಡ ಇಬ್ಬರಿದ್ದಾರೆ. ಅವರು ದ್ವೇಷವನ್ನು ಮಾಡ್ತಿದ್ದಾರೆ. ಜೊತೆಗಿರುವಂತಹ ದೈತ್ಯರು ಅಯೋಗ್ಯರು ದ್ವೇಷವನ್ನು ಮಾಡ್ತಾರೆ. ಅವರ ಜೊತೆಯಲ್ಲೇ ಇರುವಂತಹ ಈ ಜಯ ವಿಜಯರು ಅವರು ಭಗವಂತನ ಭಕ್ತಿಯನ್ನು ಮಾಡ್ತಾರೆ. ಇದರ ವಿವರಣೆಯನ್ನು ವಾದಿರಾಜರು ಕೊಡ್ತಾರೆ. ದ್ವೇಷಾಚೈದ್ಯಾದಯೋ ನೃಪಾಹ ಅಂತಂದರೆ ನೋಡಿ, ಭಕ್ತಿಯನ್ನು ಮಾಡಿದರೆ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ. ಭಕ್ತಿಯನ್ನು ಹೇಗೆ ಮಾಡಬೇಕು? ನಿರಂತರವಾಗಿ ಭಗವದ್ಭಕ್ತಿಯನ್ನು ಭಗವಂತನ ಭಕ್ತಿಯನ್ನು ನಿರಂತರವಾಗಿ ಮಾಡಬೇಕು. ಆದರೆ ದುಷ್ಟರ ಸಂಪರ್ಕ ಆಯಿತು ಅಂತಾದರೆ ಆವಾಗ ಭಕ್ತಿಯ ಕೊರತೆ ಉಂಟಾಗ್ತದೆ. ಅದಕ್ಕಾಗಿ ದುಷ್ಟ ಸಂಪರ್ಕವನ್ನು ಮಾಡಬಾರದು ಅಂತ. ಇವರಿಗೆ ನೋಡಿ, ದುಷ್ಟ ಸಂಪರ್ಕ ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿ ದುಷ್ಟರಿರೋದು ಅಥವಾ ಪಕ್ಕದ ಮನೆಯಲ್ಲಿರೋದು, ಪಕ್ಕದ ಓಣಿಯಲ್ಲಿರೋದು ಅಲ್ಲ, ಅದೇ ಶರೀರದೊಳಗೆ ದುಷ್ಟರು ಸೇರಿಕೊಂಡಿದ್ದಾರೆ. ಈ ಜಯ ವಿಜಯರಿಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷರಾದಾಗಲಿ, ಶಿಶುಪಾಲ ದಂತವಕ್ರರಾದಾಗಲಿ, ರಾವಣ ಕುಂಭಕರ್ಣರಾದಾಗಲಿ ಅಲ್ಲಿ ದೈತ್ಯರು ಶರೀರದೊಳಗೆ ಸೇರಿಕೊಂಡಿದ್ದಾರೆ. ಶರೀರದೊಳಗೆ ಆ ದೈತ್ಯರು ಸೇರಿಕೊಂಡಿದ್ದರೂ ಇವರು ಮಾತ್ರ ಭಗವಂತನ ಭಕ್ತಿಯನ್ನೇ ಮಾಡ್ತಾ ಇದ್ದಾರೆ ಅಂತಂದರೆ
ವಿದ್ವೇಷಿ ಜೀವ ಕೃತಸಂಗಮಪಿ ಸ್ವಭಕ್ತಂ ಕೃಷ್ಣೋ ವ್ಯಮೋಚಯದಹೋ ಕರುಣಾಂಬುರಾಶಿ ಕಿನ್ನಾಮ ತದ್ರಹಿತ ಭಕ್ತ ಜನಾನಿತಿ ಸ್ಮ ಕೈಮುತ್ಯ ಮೋಹಯತ ಸತ್ಯವತಿ ಸುತೋಕ್ತ್ಯ ಅಂತ ವಾದಿರಾಜರು ಇದರ ವಿವರಣೆಯನ್ನು ಕೊಡುತ್ತಾರೆ. ಜೊತೆಗೇನೆ ಅಯೋಗ್ಯರ ಜೊತೆಗಿದ್ದೂ ಕೂಡ ಇವರು ಭಗವಂತನ ಭಕ್ತಿಯನ್ನು ಮಾಡಿದರೆ ಅಂಥವರ ಕೈ ಬಿಡದೇನೆ ದೇವರು ಉದ್ಧಾರ ಮಾಡಿದ ಅಂತಾದಾಗ, ಯಾರು ದುಷ್ಟ ಸಂಪರ್ಕವನ್ನೂ ಮಾಡದೇನೆ ಯಾವಾಗಲೂ ಭಗವತ್ ಚಿಂತನೆಯನ್ನೇ ಯಾರು ಮಾಡ್ತಾ ಇರ್ತಾರೆ ಅಂಥವರ ಉದ್ಧಾರವನ್ನು ದೇವರು ಮಾಡುತ್ತಾನೆ ಅಂತ ಇನ್ನೇನು ಹೇಳಬೇಕು. ಹೀಗಾಗಿ ಭಗವಂತ ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋ ಭಗವಂತನ ಮಹಾಮಹಿಮೆಯನ್ನು ಇದರ ಮುಖಾಂತರ ಹೇಳ್ತಾ ಇದ್ದಾರೆ ಅಂತ. ಇದು ಭಗವಂತನ ಮಹಿಮೆ. ಹಾಗೆ ಸ್ನೇಹ ಸಹಿತವಾದಂತಹ ಭಕ್ತಿ, ಆತ್ಮೀಯತೆ ಇದೆ, ಅದರ ಜೊತೆಯಲ್ಲಿ ಭಕ್ತಿ ವಿಶೇಷವಾಗಿ ಇದೆ. ಪಾಂಡವರಿಗೆ ಸಂಬಂಧ ಬಂಧುಗಳಾಗಿಯೂ ಕೂಡ ಅವರು ಭಗವಂತನನ್ನ ಭಕ್ತಿಯಿಂದ ಕಾಣ್ತಾ ಇದ್ದಾರೆ. ಹಾಗೆ ಕೇವಲ ಭಕ್ತಿಯಿಂದ ನಾರದರು ಪರಮಾತ್ಮನ ಆರಾಧನೆಯನ್ನು ಮಾಡುತ್ತಾರೆ ಅಂತ ಈ ರೀತಿಯಲ್ಲಿ ಪ್ರತಿಯೊಬ್ಬರ ವಿವರಣೆಯನ್ನು ಮಾಡುತ್ತಾ, ಹೀಗೆ ಇವರೆಲ್ಲರೂ ಕೂಡ ಪರಮಾತ್ಮನನ್ನು ಹೊಂದಿದವರಾಗಿದ್ದಾರೆ. ಅಂದರೆ ಭಕ್ತಿಯಿಂದ ಪರಮಾತ್ಮನನ್ನು ಹೊಂದೋದಕ್ಕೆ ಸಾಧ್ಯ, ಭಕ್ತಿ ಇಲ್ಲದೇನೆ ದೇವರನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆಗೇನು ಉತ್ತರ ಬಂತು ಹಾಗಾದರೆ? ಶಿಶುಪಾಲ ಇಷ್ಟು ವಿಷ್ಣು ನಿಂದನೆಯನ್ನು ಮಾಡಿಯೂ ಕೂಡ ಪರಮಾತ್ಮನ ಪಾದವನ್ನು ಸೇರಿದ್ದಾನೆ ಅಂತನ್ನೋದಕ್ಕೇನು ಉತ್ತರ ಬಂತು? ವಿಷ್ಣು ನಿಂದನೆಯನ್ನು ಮಾಡಿದಂತಹ ದುಷ್ಟನ ಜೊತೆಯಲ್ಲಿದ್ದರೂ ಅವನು ಮಾತ್ರ ಸಜ್ಜೀವನಾಗಿದ್ದಾನೆ, ಭಗವಂತನ ಭಕ್ತಿಯನ್ನೇ ಮಾಡಿದ್ದಾನೆ. ಆದ್ದರಿಂದಾಗಿ ಆ ಅಯೋಗ್ಯನನ್ನು ಬಿಟ್ಟು ಆ ಸಜ್ಜೀವನನ್ನು ಪರಮಾತ್ಮ ತನ್ನ ಕಡೆಗೆ ಕರೆದುಕೊಂಡು ಹೋಗಿದ್ದಾನೆ. ಅವನಿಗೆ ಸನ್ಮಾರ್ಗವನ್ನು ನೀಡಿದ್ದಾನೆ ಪರಮಾತ್ಮ, ಅವನಿಗೆ ಉತ್ತಮವಾದ ಸ್ಥಾನವನ್ನು ನೀಡಿದ್ದಾನೆ. ದುಷ್ಟ ಸಂಪರ್ಕದಲ್ಲಿ ಇದ್ದರೂ ಭಗವಂತನ ಭಕ್ತಿಯನ್ನು ಮಾಡಿದವರ ಕೈ ಬಿಡೋದಿಲ್ಲ ದೇವರು ಅಂತ ಹೀಗೆ ಉತ್ತರವನ್ನು ನೀಡುತ್ತಾ, ಇದಕ್ಕೆ ಕಾರಣ ಏನು ಅಂತಂದರೆ, ಅವರು ಸನಕಾದಿಗಳ ಶಾಪದಿಂದಾಗಿ ಹೀಗೆ ಅಸುರ ಸಂಪರ್ಕದ ಜೊತೆಯಲ್ಲೇ ಹುಟ್ಟಿ ಬರುವಂತಹ ಪ್ರಸಂಗ ಬಂತು 3 ಜನ್ಮಗಳಲ್ಲಿ. ಅದಕ್ಕೆ ಪರಮಾತ್ಮ ಅವರನ್ನು ಉದ್ಧರಿಸಿದ್ದಾನೆ ಅಂತನ್ನುವಾಗ ಅಸುರ ಸಂಪರ್ಕ ಹೇಗೆ, ಅದಕ್ಕೇನು ಶಾಪಕ್ಕೆ ಕಾರಣ ಅಂತ ಹೇಳ್ತಾ, ಹಾಗೆ ಈ ಪ್ರಹ್ಲಾದರಾಜರ ಚರಿತ್ರೆಯ ಹಿರಣ್ಯಕಶಿಪುವಿನ ಕಥಾಭಾಗ ಬರೋದು ಪ್ರಸಕ್ತವಾಗ್ತಾ ಇದೆ. ಸನಕಾದಿ ಮುನಿಗಳು ದೇವರ ದರ್ಶನಕ್ಕೆ ಅಂತ ವೈಕುಂಠ ಲೋಕಕ್ಕೆ ಹೋದಾಗ, ವೈಕುಂಠದಲ್ಲಿ ಒಳಗೆ ಮುಕ್ತಿಯ ಸ್ಥಾನ, ಹೊರವಲಯದಲ್ಲಿ ಅಮುಕ್ತ ಸ್ಥಾನಕ್ಕೆ ಸನಕಾದಿ ಮುನಿಗಳು ಹೋಗಿದ್ದಾರೆ. ದ್ವಾರಪಾಲಕರಾಗಿ ಜಯ ವಿಜಯರಿದ್ದಾರೆ. ಅಲ್ಲಿ ನಾರಾಯಣನ ದರ್ಶನವನ್ನು ಪಡೆಯಬೇಕು ಅಂತ ಬಂದಿದ್ದಾರೆ. ಬಂದಾಗ ಜಯ ವಿಜಯರು ಅಹಂಕಾರದ ಮಾತುಗಳನ್ನು ಆಡಿದ್ದಾರೆ, ಸನಕಾದಿ ಮುನಿಗಳನ್ನು ತಡೆದಿದ್ದಾರೆ. ಆವಾಗ ಸನಕಾದಿ ಮುನಿಗಳು ಜಯ ವಿಜಯರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ನೀವು 3 ಜನ್ಮಗಳಲ್ಲಿ ಆಸುರಿ ಯೋನಿಯಲ್ಲಿ ಹುಟ್ಟಿ ಅಂತ ಶಾಪವನ್ನು ಕೊಟ್ಟಿದ್ದಾರೆ. ಪರಮಾತ್ಮ ಬರ್ತಾನೆ. ಪರಮಾತ್ಮ ಬಂದಾಗ ಇವರು ಕೇಳಿಕೊಳ್ತಾರೆ, ಸ್ವಾಮಿ ಹೀಗಾಯಿತು, ಅದಕ್ಕೆ ನಾವು ಶಾಪ ಕೊಟ್ಟಿದ್ದೇವೆ, ತಪ್ಪಾಯಿತು ಅಂತ. ನೀವೇನು ತಪ್ಪು ಮಾಡಲಿಲ್ಲ, ನೀವು ಸರಿ ಮಾಡಿದ್ದೀರಿ. ಅವರಿಗೆ ಶಿಕ್ಷಣವನ್ನು ನೀಡಿದ್ದೀರಿ, ಶಿಕ್ಷೆಯನ್ನು ಕೊಟ್ಟು ಶಿಕ್ಷಣವನ್ನು ನೀಡಿದ್ದೀರಿ. ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡಬೇಕು, ಶಿಕ್ಷೆಯನ್ನು ಕೊಟ್ಟಾಗ ಅದು ಶಿಕ್ಷಣ ಆಗ್ತದೆ. ಅಂಥ ಕೆಲಸವನ್ನು ಮಾಡಿದ್ದೀರಿ. ಆದ್ದರಿಂದಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಆ ಸನಕಾದಿಗಳು ಹೇಗಿರುತ್ತಾರೆ? ಪುಟ್ಟ ಮಕ್ಕಳು ಇದ್ದ ಹಾಗಿರ್ತಾರಂತೆ. ಪಂಚಷಡ್ಢಾಯನಾರ್ಭಾಭಾ ಪೂರ್ವೇಶಾಮಪಿ ಪೂರ್ವಜಾಹ. ನೋಡ್ಲಿಕ್ಕೆ 5-6 ವರ್ಷದ ಹುಡುಗರಿದ್ದ ಹಾಗಿದ್ದಾರೆ. ಆದರೆ ಪೂರ್ವೇಶಾಮಪಿ ಪೂರ್ವಜಾಹ, ಹಿಂದಿನವರಿಗಿಂತಲೂ ಹಿಂದಿನವರು, ವೃದ್ಧರಿಗಿಂತಲೂ ವೃದ್ಧರಾಗಿದ್ದಾರೆ. ಯಾವುದರಿಂದ? ಜ್ಞಾನದಿಂದ ತಪಸ್ಸಿನಿಂದ ವೃದ್ಧರಾದಂಥವರು. ಆ ಸನಕಾದಿ ಮುನಿಗಳಿಂದ ಬಂದಂತಹ ಪರಂಪರೆಯೇ ಯತಿ ಪರಂಪರೆ. ಅಂತಹ ಮಹಾಯೋಗಿಗಳು, ತಪಸ್ವಿಗಳು ಆ ಸನಕಾದಿ ಮುನಿಗಳು. ಹೀಗಾಗಿ ಅವರು ಪರಮಾತ್ಮನ ಸಂಕಲ್ಪದಂತೆ ಶಾಪವನ್ನು ಕೊಟ್ಟಿದ್ದಾರೆ. ಆ ಶಾಪಗ್ರಸ್ತರಾಗಿ ಅವರು ಜಯ ವಿಜಯರು ಹುಟ್ಟುತ್ತಾ ಇದ್ದಾರೆ. ಮೊದಲಿಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ
ಅವರು ಹುಟ್ಟುತ್ತಾ ಇದ್ದಾರೆ. ಅಲ್ಲಿ ಹಿರಣ್ಯಾಕ್ಷನನ್ನ ವರಾಹರೂಪಿಯಾದಂತಹ ಪರಮಾತ್ಮ ಸಂಹರಿಸಿದ್ದಾನೆ. ಸಂಹರಿಸಿದಾಗ ದಿತಿದೇವಿ ಹಾಗೂ ಆ ಹಿರಣ್ಯಾಕ್ಷನ ಪರಿವಾರ ಅದೆಲ್ಲವೂ ಕೂಡ ಬಹಳ ದುಃಖತಪ್ತವಾಗಿ ರೋದನ ಮಾಡ್ತಾ ಇದೆ, ಅಳತಾ ಇದೆ. ಎಷ್ಟು ಸಮಾಧಾನ ಮಾಡಿದರೂ ಅಳತಾ ಇದ್ದಾರೆ, ಸಮಾಧಾನ ಆಗ್ತಾ ಇಲ್ಲ. ಹಿರಣ್ಯಕಶಿಪು ಬಂದು ಆವಾಗ ಅವರನ್ನು ಸಮಾಧಾನ ಮಾಡ್ತಾನೆ. ಯಾಕೆ ಇಷ್ಟು ಅಳ್ತಾ ಇದ್ದೀರಿ, ದುಃಖವನ್ನು ಪಡಬೇಡಿ, ಅಳಬೇಡಿ ಅಂತ ಹೇಳ್ತಾ ಸಮಾಧಾನ ಮಾಡ್ತಾ ಒಂದು ಕಥೆಯನ್ನು ಹೇಳ್ತೇನೆ ಅಂತ ಒಂದು ಕಥೆಯನ್ನು ಹೇಳ್ತಾನೆ. ಉಶೀನರ ಅಂತ ಒಂದು ರಾಜ್ಯ, ಅದಕ್ಕೆ ಒಬ್ಬ ಅಧಿಪತಿ ರಾಜ. ಅವನು ಯುದ್ಧಕ್ಕೆ ಅಂತ ಹೋದಾಗ ಪ್ರಾಣವನ್ನು ಕಳ್ಕೊಳ್ತಾನೆ. ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಅವನ ಶವದ ಸುತ್ತಲೂ ಕೂಡ ಅವನ ಪರಿವಾರದವರು, ಅವನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅವನ ಶವದ ಸುತ್ತಲೂ ಕೂಡ ಕೂತು ಜೋರಾಗಿ ಅಳ್ತಾ ಇದ್ದಾರೆ. ಯಾರು ಸಮಾಧಾನ ಮಾಡಿದರೂ ಕೂಡ, ಮಂತ್ರಿಗಳು ಮತ್ತೊಬ್ಬರು ಯಾರು ಸಮಾಧಾನ ಮಾಡಿದರೂ ಸಮಾಧಾನ ಆಗ್ತಾ ಇಲ್ಲ. ಇವರು ಅಳ್ತಾ ಇರೋದನ್ನು ನೋಡಿ ಯಮದೇವರ ಮನಸ್ಸೇ ಕರಗೋಯ್ತಂತೆ. ಯಮದೇವರ ಮನಸ್ಸು ಕರಗೋಯ್ತಂತೆ ನೋಡಿ. ಅವರು ಬರ್ತಾರೆ, ಹಾಗಾದರೆ ಇವರನ್ನು ಸರಿ ಮಾಡಬೇಕು ಅಂತ ಅನಿಸುತ್ತವ್ರಿಗೆ. ಅವರು ಒಂದು ಪುಟ್ಟ ಬ್ರಹ್ಮಚಾರಿಯ ರೂಪದಲ್ಲಿ ಬರ್ತಾರೆ. ಬ್ರಹ್ಮಚಾರಿಯ ರೂಪದಲ್ಲಿ ಬಂದು ಅವರು ಹೇಳ್ತಾರೆ, ಆ ಹುಡುಗ ಹೇಳ್ತಾ ಇದ್ದಾನೆ, ನಾನು ನಿಮಗೊಂದು ಕಥೆ ಹೇಳ್ತೇನೆ ಅಂತ. ಒಂದು ಕಥೆಯನ್ನು ಹೇಳ್ತಾನೆ. ಒಂದು ಕಾಡಿನಲ್ಲಿ ಒಂದು ಪಾರಿವಾಳ ಇತ್ತು. ಆ ಪಾರಿವಾಳಕ್ಕೆ ಹೆಣ್ಣು ಪಾರಿವಾಳದ ಸಂಪರ್ಕ ಆಯಿತು. ಆವಾಗ ಆ ಹೆಣ್ಣು ಪಾರಿವಾಳ ಮೊಟ್ಟೆ ಇಟ್ಟಿದೆ. ಈ ಎರಡೂ ಪಾರಿವಾಳಗಳು ಸೇರಿ ಗೂಡು ಕಟ್ಟಿ ಅದರಲ್ಲಿ ಮೊಟ್ಟೆಯನ್ನು ಇಟ್ಟು ಅದನ್ನು ಪೋಷಣೆ ಮಾಡ್ತಾ ಇವೆ. ಕಾಲಾಂತರದಲ್ಲಿ ಮೊಟ್ಟೆ ಒಡೆದು ಮರಿ ಪಾರಿವಾಳಗಳು ಬಂದು, ಒಂದು ಪಾರಿವಾಳ ಇತ್ತು, ಇನ್ನೊಂದು ಜೊತೆಗೂಡಿತು, ಇನ್ನು ಮರಿ ಪಾರಿವಾಳಗಳು ಬಂದವು. ಭಾರಿ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಎಲ್ಲ ಪಾರಿವಾಳಗಳಿವೆ. ಈ ಮರಿ ಪಾರಿವಾಳಗಳ ಪೋಷಣೆಗಾಗಿ ಈ ತಂದೆ ತಾಯಿ ಪಾರಿವಾಳಗಳು ದೂರಕ್ಕೆ ಹೋಗಿ ಧಾನ್ಯವನ್ನು ತೆಗೆದುಕೊಂಡು ಬಂದು ತಂದು ಕೊಡ್ತಾ ಇವೆ. ನಿತ್ಯ ಆಹಾರವನ್ನು ತಂದೆ ತಾಯಿಯಂದರು ನೀಡ್ತಾ ಇರುವಂತಹ ಧಾನ್ಯವನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡ್ತಾ ಈ ಪಾರಿವಾಳಗಳು, ಮರಿ ಪಾರಿವಾಳಗಳು ಬೆಳೀತಾ ಇವೆ. ಒಂದು ಸನ್ನಿವೇಶ ಬಂತು. ಒಬ್ಬ ಬೇಡರವ ಬಂದಿದ್ದಾನೆ. ಗೂಡನ್ನು ನೋಡಿದ, ಹಕ್ಕಿಗಳಿವೆ, ನಾನು ಇಲ್ಲಿ ಬಲೆಯನ್ನು ಬೀಸಿದರೆ ನನಗೆ ಹಕ್ಕಿಗಳು ಸಿಗ್ತವೆ ಅಂತ ಧಾನ್ಯ ಕಣಗಳನ್ನು ಚೆಲ್ಲಿ ಬಲೆಯನ್ನು ಬೀಸಿದ್ದಾನೆ. ಈ ಮರಿಪಾರಿವಾಳಗಳು, ಅವುಗಳಿಗೆ ಧಾನ್ಯಗಳು ಕಾಣಿಸಿವೆ, ಕೆಳಗೆ ಬಿದ್ದಿರುವ ಧಾನ್ಯಗಳು ಕಾಣಿಸಿವೆ, ಬಲೆ ಕಾಣಿಸಲಿಲ್ಲ. ನೋಡಿ ಹಾಗೆ, ಧಾನ್ಯ ಕಾಣಿಸಿದೆ, ಬಲೆ ಕಾಣಿಸಲಿಲ್ಲ. ಬಲೆ ಕಾಣಿಸಿದರೆ ಆವಾಗ ಹೋಗ್ತಾ ಇರಲಿಲ್ಲ. ಈ ಧಾನ್ಯ ಕಣಗಳು ಕಾಣಿಸಿವೆ. ಆ ಮರಿಗಳಿಗೆ ಅನ್ನಿಸ್ತಾ ಇದೆ, ನಮಗೆ ಈಗ ರೆಕ್ಕೆ ಬರ್ತಾ ಇದೆ, ನಾವು ಬಲಿತಾ ಇದೆ ರೆಕ್ಕೆ, ನಾವು ಕೂಡ ಅಲ್ಪ ಸ್ವಲ್ಪ ಹಾರಬಹುದಾಗಿದೆ. ಇವತ್ತಿನ ನಮ್ಮ ಆಹಾರದ ಸಂಗ್ರಹವನ್ನು ನಾವೇ ಮಾಡಿಕೊಳ್ಳೋಣ. ಅದರಿಂದ ತಂದೆ ತಾಯಿಯಂದಿರಿಗೆ ನಾವು ಹೊರೆಯಾಗೋದು ಬೇಡ. ಕ್ರಮವಾಗಿ ನಾವು ಬೆಳಿಬೇಕು. ಅದಕ್ಕೆ ತಂದೆ ತಾಯಿಯಂದಿರಿಗೆ ನಾವು ಹೊರೆಯಾಗೋದು ಬೇಡ ಅಂತನ್ನುವ ಭಾವನೆಯಲ್ಲಿ ಈ ಮರಿಗಳು ಏನು ಮಾಡ್ತಾ ಇವೆ, ಆ ಕೆಳಗೆ ಇಳಿದು ಧಾನ್ಯ ಕಣಗಳನ್ನು ತಿಂದಿವೆ. ತಿಂದ ಮೇಲೆ ಹಾರಿ ಹೋಗಬೇಕು ಅಂತ ಆಲೋಚನೆ ಮಾಡುತ್ತವೆ, ಸಾಧ್ಯ ಆಗೋದಿಲ್ಲ. ಯಾಕೆ? ಬಲೆಯಲ್ಲಿ ಸಿಕ್ಕಾಕೊಂಡೆ. ತಾಯಿ ಪಾರಿವಾಳ ಬಂತು. ಬಂದಾಗ ಗೂಡಿನಲ್ಲಿ ನೋಡ್ತವೆ, ಚುಯಿ ಚುಯಿ ಶಬ್ದ ಕೇಳಿಸ್ತಾ ಇದೆ, ಮರಿಗಳು ಕಾಣಿಸ್ತಾ ಇಲ್ಲ. ಎಲ್ಲಿ ಅಂತ ನೋಡಿದರೆ ಕೆಳಗಡೆ ಅಲ್ಲಿ ಸಿಕ್ಕಾಕ್ಕೊಂಡಿವೆ. ಅಯ್ಯೋ, ನನ್ನ ಮರಿಗಳು ಸಿಕ್ಕಾಕ್ಕೊಂಡಿವೆ, ಆ ಮರಿಗಳನ್ನು ಬಿಡಿಸಬೇಕು ಅಂತ ತಾಯಿ ಪಾರಿವಾಳ ಹಾರಿ ಬರ್ತದೆ. ಬಿಡಿಸಬೇಕು ಅಂತ ಬಂದರೆ ಆ ತಾಯಿ ಪಾರಿವಾಳವು ಕೂಡ ಬಲೆಯಲ್ಲಿ ಸಿಕ್ಕಾಕ್ಕೊಳ್ತದೆ. ಕೊನೆಗೆ ತಂದೆ ಪಾರಿವಾಳ ಬಂತು. ತಂದೆ ಪಾರಿವಾಳ ಬಂದದ್ದು ಅದು ನೋಡ್ತಾ ಇದೆ. ತಾಯಿ ಪಾರಿವಾಳ ಬೇರೆ ದಿಕ್ಕಿಗೆ ಹೋಗಿದೆ, ತಂದೆ ಪಾರಿವಾಳ ಬೇರೆ ದಿಕ್ಕಿಗೆ ಹೋಗಿದೆ.
ಧಾನ್ಯ ಕಣಗಳನ್ನು ಆರಿಸಿಕೊಂಡು ಅದು ತಿಂದು ಮರಿಗಳಿಗೆ ಬೇಕಾದ್ದನ್ನು ಬಾಯಲ್ಲಿ ಇಟ್ಟುಕೊಂಡು ಬಂದಿವೆ. ಇಲ್ಲಿ ಬಂದು ನೋಡಿದರೆ ಇಲ್ಲಿ ಮಡದಿ ಮಕ್ಕಳು ಎಲ್ಲರೂ ಕೂಡ ಬಲೆಯಲ್ಲಿ ಸಿಕ್ಕಾಕೊಂಡದ್ದನ್ನು ಈ ತಂದೆ ಪಾರಿವಾಳ ನೋಡ್ತಾ ಇದ್ದ. ಅದನ್ನು ಬಿಡಿಸ್ಬೇಕು ಅಂದರೆ ನಾನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಲೋಚನೆ ಬಂತು. ಯಾಕೆ? ನಾನು ಬಿಡಿಸೋದಕ್ಕೆ ಅಂತ ಹೋದರೆ ನಾನು ಸಿಕ್ಕಾಕ್ಕೊಳ್ತೇನೆ. ಹಾಗಾದ್ರೆ ಏನು ಮಾಡಬೇಕು? ನಾನಲ್ಲಿಗೆ ಹೋಗಬಾರ್ದು. ಆದರೆ ಆ ಹೆಂಡತಿ ಮಕ್ಕಳು ಆ ಬಲೆಯಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರೋದನ್ನು ನೋಡ್ಲಿಕ್ಕಾಗ್ತಾ ಇಲ್ಲ. ದುಃಖ ಪಡ್ತಾ ಇದೆ ಪಾರಿವಾಳ. ದುಃಖ ಪಡ್ತಾ ಅದು ಅಲ್ಲಿ ಒಂದು ಮರದ ಮೇಲೆ, ಕೊಂಬೆಯ ಮೇಲೆ ಕುತ್ಕೊಂಡು ನೋಡ್ತಾ ಇದೆ. ಕಣ್ಣೀರಿಡ್ತಾ ಇದೆ. ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಅಯ್ಯೋ, ನನ್ನ ಮಕ್ಕಳು ಮರಿಗಳು ದುಃಖವನ್ನು ಪಡ್ತಾ ಇವೆ, ನಾನು ಬಿಡಿಸ್ಲಿಕ್ಕಾಗ್ತಾ ಇಲ್ಲ, ನಾನೇನು ಮಾಡಲಿಕ್ಕಾಗ್ತಾ ಇಲ್ಲ ಅಂತ ದುಃಖವನ್ನು ಪಡ್ತಾ ಇದೆ. ಬೇಡರವ ನೋಡಿದ, ಪಾರಿವಾಳ ಕಾಣಿಸ್ತಾ ಇದೆ, ಅಳ್ತಾ ಇದೆ, ಕಣ್ಣೀರಿಡುತ್ತಾ ಇದೆ. ಇವನು ಬಾಣವನ್ನು ಹೂಡಿದ, ಅದಕ್ಕೆ ಬಾಣವನ್ನು ಬಿಟ್ಟ. ಈ ಪಾರಿವಾಳವು ಕೂಡ ಪ್ರಾಣವನ್ನು ಕಳ್ಕೊಂತು. ಕೊನೆಗೆ ಮರಿ, ತಾಯಿ, ತಂದೆ ಎಲ್ಲ ಪಾರಿವಾಳಗಳು ಕೂಡ ಪ್ರಾಣವನ್ನು ಕಳ್ಕೊಂಡಿವೆ. ಹೋದವರಿಗಾಗಿ ಕಣ್ಣೀರಿಡುತ್ತಾ ಇದ್ದ ವ್ಯಕ್ತಿ ಅವನು ಯಮಪುರಿಗೆ ಹೋಗ್ತಾನೆ ಹೊರತು ದೇವಲೋಕಕ್ಕೆ ಹೋಗಲ್ಲ. ಅದಕ್ಕೆ ಹೋದವರಿಗಾಗಿ ಕಣ್ಣೀರಿಡುತ್ತಾ ಕಾಲವನ್ನು ಕಳೆಯೋದರಲ್ಲಿ ಔಚಿತ್ಯ ಇಲ್ಲ. ನಮ್ಮ ಯಜಮಾನರು ಯುದ್ಧಕ್ಕೆ ಹೋಗದೇ ಇದ್ದರೆ ಚೆನ್ನಾಗಿತ್ತು, ಅವರು ಇಲ್ಲೇ ಇದ್ದಿದ್ರೆ ಬದುಕ್ತಾ ಇದ್ರೋ ಏನೋ, ತಮ್ಮ ಭಟರನ್ನಷ್ಟೇ ಕಳಿಸಿದರೆ ಗೆಲುವು ಬರಲಿ ಸೋಲು ಬರಲಿ ಅವರ ಪ್ರಾಣ ಉಳಿತಾ ಇತ್ತು. ಯಾರು ಹೇಳಿದ್ದು ಹಾಗೆ ಅಂತ? ಈ ಬಾಲಕ ಅಂತಾನೆ, ಪಥಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಅಂತ. ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಕೆಲವು ವಸ್ತು ಇರಬೇಕು ಅಂತಿದ್ರೆ ಅದನ್ನು ಯಾರೂ ಕಳೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಯಜಮಾನರು ಬದುಕಬೇಕು ಅಂತಾಗಿದ್ದರೆ ಅವರು ಯುದ್ಧಕ್ಕೆ ಹೋದರೂ ಬದುಕ್ತಾ ಇದ್ರು, ಇಲ್ಲೇ ಇದ್ದರೂ ಬದುಕ್ತಾ ಇದ್ರು. ಅವರ ಸಾವೇ ಖಚಿತ ಆದಾಗ ಅವರು ಯುದ್ಧಕ್ಕೆ ಹೋಗಬೇಕಾಗಿಲ್ಲ, ಮನೆಯಲ್ಲಿದ್ದರೂ ಕೂಡ ಬಚ್ಚಲ ಮನೆಯಲ್ಲಿ ಜಾರಿ ಬಿದ್ದು ಪ್ರಾಣ ಕಳ್ಕೊಳ್ಬಹುದಾಗಿತ್ತು ಅಲ್ವಾ? ಎಷ್ಟು ಜನ ಬಚ್ಚಲು ಮನೆಯಲ್ಲಿ ಬಿದ್ದು ಸೊಂಟ ಮುರುಕೊಳ್ಳಿಲ್ಲ? ಎಷ್ಟು ಜನರು ಹಾಸಿಗೆ ಹಿಡಿಲಿಲ್ಲ, ಕೆಲವರು ಪ್ರಾಣವನ್ನೇ ಕಳ್ಕೊಳ್ಳಿಲ್ಲ. ಅವರೇನು ಯುದ್ಧಕ್ಕೆ ಹೋಗಿದ್ದಾರಾ? ಇಲ್ಲ ತಾನೆ. ಆದ್ದರಿಂದ ಪ್ರಾಣವನ್ನು ಕಳ್ಕೊಳ್ಬೇಕು ಅಂತಾದರೆ ಯುದ್ಧಕ್ಕೆ ಹೋಗಬೇಕಾಗಿಲ್ಲ. ಪ್ರಾಣ ಉಳಿಬೇಕು ಅಂತಾದರೆ ಯುದ್ಧಕ್ಕೆ ಹೋದರೂ ಚಿಂತೆ ಇಲ್ಲ. ಈಗ ನೋಡಿ, ಎಷ್ಟೋ ಅನುಭವ ಬರ್ತದೆ ನಮಗೆ. ಎಲ್ಲೋ ಹೋಗ್ತಾ ಇರ್ತೇವೆ, ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಚೀಲದಿಂದ ತೆಗೆಯುವಾಗ ಏನೋ ಜಾರಿ ಬಿದ್ದಿರ್ತದೆ ದಾರಿಯ ಮಧ್ಯದಲ್ಲಿ. ಎಲ್ಲಿ? ಅಂಗಡಿಗಳ ಮಧ್ಯದಲ್ಲಿ ವ್ಯಾಪಾರ ನಡೀತಾ ಇದೆ, ನೂರಾರು ಜನ ಓಡಾಡುವಂತಹ ಸ್ಥಳ. ಅಲ್ಲಿ ನಾವು ಪರಸನ ಬಿಡಿಸ್ಕೊಂಡು ಬಂದಿರ್ತೇವೆ. ಆಮೇಲೆ ಮನೆಗೆ ಬಂದಾಗ ಆಲೋಚನೆ ಬರ್ತದೆ, ಎಲ್ಲಿ ಸಿಗ್ತಾ ಇಲ್ಲಲ್ಲ ಅಂತ. ಹೋಗಿ ನೋಡೋಣ ಅಂತಂದರೆ ಅಷ್ಟು ಜನ ಓಡಾಡ್ತಾ ಇರ್ತಾರೆ, ಎಲ್ಲಿ ಬಿದ್ದಿರ್ತದೋ ಅಲ್ಲೇ ಇರ್ತದೆ ಕೆಲವೊಮ್ಮೆ ಅಲ್ವಾ? ಅಷ್ಟು ಜನ ಓಡಾಡ್ತಾ ಇರ್ತಾರೆ, ಯಾರ ಕಣ್ಣಿಗೂ ಕೂಡ ಬಿದ್ದಿರೋದಿಲ್ಲ, ಯಾರೂ ತಗೊಂಡಿರೋದಿಲ್ಲ. ನಮ್ಮ ವಸ್ತು ನಮಗೆ ಅದು ಇರಬೇಕು ಅಂತಂದರೆ ಅದು ಎಷ್ಟು ಜನ ಓಡಾಡ್ತಾ ಇದ್ದರೂ ಕೂಡ ಅದು ಇರ್ತದೆ, ಅದು ಎಲ್ಲಿಗೂ ಹೋಗೋದಿಲ್ಲ. ಇಲ್ಲ, ನಾವು ಚೆನ್ನಾಗಿ ರಕ್ಷಣೆ ಮಾಡಿಟ್ಟಿದ್ದೇವೆ, ಮನೆಯಲ್ಲೇ ಭದ್ರವಾಗಿ ರಕ್ಷಣೆ ಮಾಡಿಟ್ಟಿದ್ದೇವೆ, ಕೂಡಿಟ್ಟಿದ್ದೇವೆ ಅಂತಂದರೆ ಮನೆಯಲ್ಲಿ ಕೂಡಿಟ್ಟ ವಸ್ತುವೂ ಕೂಡ ಮನೆಯಲ್ಲಿಯೇ ಹೊರಟು ಹೋಗ್ತದೆ ಅಲ್ವಾ? ಆದ್ದರಿಂದ ವಸ್ತುವನ್ನು ರಕ್ಷಣೆ ಮಾಡುವಂಥವನು ಆ ವಾಸುದೇವ. ಅದು ಹೊರಗಿರಲಿ ಒಳಗಿರಲಿ, ನೂರಾರು ಜನರ ಮಧ್ಯದಲ್ಲಿರಲಿ ಅಥವಾ ಯಾರೂ ಇಲ್ಲದ ಸ್ಥಳದಲ್ಲಿರಲಿ, ಅದು ವಸ್ತುವಾಗಿರಲಿ ವ್ಯಕ್ತಿಯಾಗಿರಲಿ. ಈ ವಸ್ತು ಅನ್ನೋದು ಉದಾಹರಣೆ ಅಷ್ಟೇ. ಆ ರೀತಿಯಲ್ಲಿ ವ್ಯಕ್ತಿಗಳು ಕೂಡ ಅಷ್ಟೇ. ಅವರು ಬದುಕಬೇಕು ಅಂತಾದರೆ ಅವರು ಯುದ್ಧಕ್ಕೆ ಹೋದರೂ ರಣರಂಗಕ್ಕೆ ಹೋದರೂ ಕೂಡ ಬದುಕಿ ಬರುತ್ತಾರೆ. ಅವರು ಸಾಯಬೇಕು ಅಂತ ಅನ್ನೋದೇ ಆಗಿತ್ತು ಅಂತಾದರೆ ಅವರು ಮನೆಯಲ್ಲಿದ್ದರೂ ಸಾಯ್ತಾರೆ.
ಆದ್ದರಿಂದ ಸತ್ತವರಿಗಾಗಿ ಅನುತಾಪವನ್ನು ಪಡ್ತಾ ಕಾಲಹರಣವನ್ನು ಮಾಡಬೇಡಿ ಅನ್ನುವ ಕಥೆಯನ್ನು, ಈ ಕಥೆ ಒಳಗಿನ ಕಥೆ ಇದನ್ನು ಸೇರಿಸಿ ಇದನ್ನು ಹಿರಣ್ಯಕಶಿಪು ಆ ದಿತಿದೇವಿಗೆ ಹಾಗೂ ತನ್ನ ಪರಿವಾರದವರಿಗೆ ಹೇಳ್ತಾನೆ. ಈ ಕಥೆಯನ್ನು ಕೇಳಿ ನೋಡಿ, ಅವರೆಲ್ಲ ಯಾವ ರೀತಿಯಲ್ಲಿ ದುಃಖವನ್ನು ಪಡ್ತಾ ಇದ್ದವರು. ಆ ಬಾಲಕನ ಮಾತಿನಿಂದ ಆ ಉಪದೇಶದಿಂದಾಗಿ ಮನಃಪರಿವರ್ತನೆಯನ್ನು ಹೊಂದಿ ಅವರು ಆ ದುಃಖವನ್ನು ಪರಿತ್ಯಾಗ ಮಾಡಿ ಅವರು ಸನ್ಮಾರ್ಗದಲ್ಲಿ ಪ್ರವೃತ್ತರಾಗಿದ್ದಾರೆ. ಹಾಗೆ ನೀವು ಇದನ್ನೆಲ್ಲವನ್ನೂ ಕೂಡ ಬಿಡಿ, ಯಾಕೆ ದುಃಖವನ್ನು ಮಾಡ್ತಾ ಇದ್ದೀರಿ ಅಂತ ದಿತಿದೇವಿಗೆ, ತಾಯಿಗೆ ಉಪದೇಶವನ್ನು ಮಾಡ್ತಾನೆ ಹಿರಣ್ಯಕಶಿಪು. ಇದು ಯಾರದ್ದು ಉಪದೇಶ? ಇದು ಯಾರದು ತತ್ವಜ್ಞಾನಿಗಳ ಉಪದೇಶ ಅಲ್ಲ, ಹಿರಣ್ಯಕಶಿಪುವಿನ ಮಾತಿದು. ಮತ್ತು ಹಿರಣ್ಯಕಶಿಪು ಹೀಗೆ ಹೇಳ್ತಾನೆ ಅಂತಂದರೆ, ಜೀವದ್ವಯಾವೇಶ, ಇಬ್ಬರು ಜೀವರಿದ್ದಾರೆ, ದೇಹ ಒಂದು, ಜೀವ ಎರಡು. ಇಬ್ಬರು ಜೀವರಿದ್ದಾರೆ, ಅದರಲ್ಲಿ ಒಬ್ಬ ಸಜ್ಜೀವ, ಇನ್ನೊಬ್ಬ ದುಷ್ಟಜೀವ. ದುಷ್ಟಜೀವ ಕೆಟ್ಟದ್ದನ್ನೇ ಹೇಳ್ತಾನೆ, ಮರುಕ್ಷಣದಲ್ಲೇ ಇಷ್ಟು ಹೇಳ್ತಾನೆ, ಹೊರಗಡೆ ಬರ್ತಾನೆ, ಎಲ್ಲರೂ ಕೂಡ ಬನ್ನಿ, ನಮುಚಿ ಇಲ್ವಲ್ಲ, ಎಲ್ಲರೂ ಕೂಡ ಬನ್ನಿ ಅಂತ ಎಲ್ಲರನ್ನೂ ಒಟ್ಟು ಸೇರಿಸ್ತಾನೆ. ದೈತ್ಯರನ್ನೆಲ್ಲ ಒಟ್ಟು ಸೇರಿಸಿ, ನಮ್ಮ ತಮ್ಮ ಸಾಯೋದಕ್ಕೆ ಕಾರಣ ಆ ಹರಿ, ಆ ಹರಿಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು, ನಾವು ದ್ವೇಷವನ್ನು ಮಾಡಬೇಕು, ಅದಕ್ಕಾಗಿ ನಾವು ಪ್ರತೀಕಾರವನ್ನು ಮಾಡಬೇಕು. ಅದಕ್ಕಾಗಿ ಇವನಿಗೆ ಪೋಷಣೆ ಯಾವುದರಿಂದ ಅಂದರೆ ದೇವತೆಗಳಿಂದ. ದೇವತೆಗಳಿಗೆ ಪೋಷಣೆ ಯಾವುದರಿಂದ ಅಂದರೆ ಅದು ಯಾಗಗಳಿಂದ. ಅದಕ್ಕಾಗಿ ದೇವತೆಗಳ ಪೋಷಣೆ ಯಾವುದರಿಂದ ಆಗ್ತದೆ ಅದನ್ನೆಲ್ಲವನ್ನೂ ಕೂಡ ನಿಲ್ಲಿಸಿಬಿಡಿ. ಅಂದರೆ ಯಾರೂ ಯಾಗಗಳನ್ನು ಮಾಡುವಂತಿಲ್ಲ, ಶ್ರಾದ್ದ ಮಾಡುವಂತಿಲ್ಲ, ಪಿಂಡ ಪ್ರದಾನ ಮಾಡುವಂತಿಲ್ಲ, ಗೋಪೂಜೆ ಮಾಡುವಂತಿಲ್ಲ. ಗೋಗಳಲ್ಲಿ ದೇವತೆಗಳಿದ್ದಾರೆ. ಗೋಹತ್ಯೆಯನ್ನು ಮಾಡಿ ಋಷಿಗಳನ್ನು ಮತ್ತು ಯಾರು ವೇದವನ್ನು ತಿಳಿದಿದ್ದಾರೆ ವೈದಿಕರನ್ನು ಸೀಳಿ ಹಾಕಿ, ಕೊಂದು ಹಾಕಿ, ಚರ್ಮವನ್ನು ಸುಲಿದು ಬಿಡಿ, ಏನೇನು ಸಾಧ್ಯವೋ ಎಲ್ಲವನ್ನು ಮಾಡಿ ಅಂತ ಅಷ್ಟರ ಮಟ್ಟಿಗೆ ಹಿರಣ್ಯಕಶಿಪು ಅವನು ಆದೇಶಗಳನ್ನು ಹೊರಡಿಸಿದ್ದಾನೆ. ಇವರೆಲ್ಲರಿಗೂ ಕೂಡ ಆದೇಶವನ್ನು ಹೊರಡಿಸಿ ತಾನು ಇನ್ನೆಷ್ಟು ಶಕ್ತಿಯುತನಾಗಬೇಕು ಅಂತ ತಪಸ್ಸಿಗೆ ಅಂತ ಹೋಗ್ತಾನೆ. ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡು ಬರ್ತಾನೆ. ಅವನು ವರವನ್ನು ಪಡೆದುಕೊಂಡು ಬರೋ ಹೊತ್ತಿಗೆ ಇವನಿಗೆ ಒಬ್ಬ ಮಗನಾಗಿದ್ದಾನೆ. ಇವನು ವರವನ್ನು ಪಡೆದುಕೊಂಡು ಹೋಗಿ ಬಂದದ್ದು ಎಷ್ಟು ಅಂತಂದರೆ, ದೇವತೆಗಳ ಲೆಕ್ಕದಲ್ಲಿ 100 ವರ್ಷ ಅಂತ ಹೇಳಿದ್ದಾರೆ. ದೇವತೆಗಳ ಲೆಕ್ಕದಲ್ಲಿ 100 ವರ್ಷ. ದೇವತೆಗಳ ಲೆಕ್ಕದಲ್ಲಿ 100 ವರ್ಷ ಅಂತಂದರೆ 36,000 ವರ್ಷ. 36,000 ವರ್ಷ ತಪಸ್ಸನ್ನು ಮಾಡಿದ್ದಾನೆ ಹಿರಣ್ಯಕಶಿಪು. ಹಿರಣ್ಯಕಶಿಪುವಿನ ತಪಸ್ಸು 36,000 ವರ್ಷ. ಅಲ್ಲ, 36,000 ವರ್ಷ ತಪಸ್ಸನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂದರೆ ಕೃತಯುಗ. ಅದು ಕೃತಯುಗದಲ್ಲಿ ಜೀವನವೇ ದೊಡ್ಡದು, 1,00,000 ವರ್ಷ ಜೀವಮಾನ. ತ್ರೇತಾಯುಗದಲ್ಲಿ 10,000 ವರ್ಷ, ದ್ವಾಪರ ಯುಗದಲ್ಲಿ 1,000 ವರ್ಷ, ಕಲಿಯುಗಕ್ಕೆ 100 ವರ್ಷ ಅಂತ ಹೇಳ್ತಾರೆ. ಹಾಗೆ ಅಂತ ಅಷ್ಟೂ ಕೂಡ ಇರೋದಿಲ್ಲ. ಆದರೆ ಕೃತಯುಗದವರಿಗೆ 1,00,000 ವರ್ಷ ಜೀವಮಾನ. ಆದ್ದರಿಂದ ಅವನು 36,000 ವರ್ಷ ತಪಸ್ಸನ್ನು ಮಾಡಲಿಕ್ಕೆ ಹೋಗಿದ್ದಾನೆ. ತಪಸ್ಸನ್ನು ಮಾಡಲಿಕ್ಕೆ ಹೋಗುವಾಗಲೇ ಅವನ ಹೆಂಡತಿ ಕೈಯಾದು ಗರ್ಭಿಣಿಯಾಗಿದ್ದಾಳೆ. ಮತ್ತು ಮಗನಿಗೆ ಆವಾಗ ಎಷ್ಟು ವರ್ಷ ಆಗಬೇಕಾಗಿತ್ತು? 36,000 ವರ್ಷ ಆಗಬೇಕಾಗಿತ್ತು. ಆದರೆ ಆಗಲಿಲ್ಲಂತ. ಅವನು ಬಂದ ಮೇಲೆ ಮಗ ಹುಟ್ಟಿದ್ದಂತ. ಯಾಕೆ ಅಂತಂದರೆ ಆ ಕೈಯಾದು ಗರ್ಭಿಣಿಯಾಗಿದ್ದಾಳೆ. ಇಂದ್ರದೇವರು ಬರ್ತಾರೆ. ಇವನು ಹಿರಣ್ಯಕಶಿಪು ಕಾಡಿಗೆ ತಪಸ್ಸಿಗೆ ಅಂತ ಹೋದರೆ ಇಂದ್ರದೇವರ ಆಕ್ರಮಣವನ್ನು ಮಾಡ್ತಾರೆ. ಅವರೆಲ್ಲ ದಮನವನ್ನು ಮಾಡಿ ಈ ಕೈಯಾದುವನ್ನು ಅವ್ರು ಎಳ್ಕೊಂಡು ಹೋಗ್ತಿರ್ತಾರೆ. ನಾರದರು ಬರ್ತಾರೆ, ಯಾಕೆ ಅವಳನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಿ ಅಂತಾರೆ. ಆವಾಗ ಇಂದ್ರದೇವರಂತಾರೆ, ಈ ಹಿರಣ್ಯಕಶಿಪುನೇ ಇಷ್ಟು ದುಷ್ಟ ಇದ್ದಾನೆ, ಇನ್ನು ಅವನಿಗೆ ಹುಟ್ಟುವಂತಹ ಮಗ ಇನ್ನೆಷ್ಟು ದುಷ್ಟ ಆಗಲಿಕ್ಕಿಲ್ಲ. ಪುತ್ರಾದಿಚ್ಛೇತ್ ಪರಾಜಯಮಲ್ವಾ, ಅಪ್ಪನನ್ನು ಮಕ್ಕಳು ಮೀರಿಸ್ತಾರೆ. ಹಾಗೆ ಇವನು ಅಪ್ಪನನ್ನು ಮೀರಿಸುವಂಥವನು ಇವನು. ಮತ್ತು ಮುಂದೆ ಗತಿ ಏನು? ಅದಕ್ಕಾಗಿ ಅವನು ಹುಟ್ಟಿದ ಕೂಡಲೇ ಅವನನ್ನು ಕೊಂದು ಬಿಡೋಣ, ಕೈಯಾದುಗೆ ಏನು ತೊಂದರೆ ಕೊಡಲ್ಲ ನಾನು. ಕೈಯಾದುವಲ್ಲಿ ಹುಟ್ಟುವ ಮಗನನ್ನು ಹುಟ್ಟಿದ ಕೂಡಲೇ ಕೊಲ್ಲಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ. ಎಂಥ ಕೆಲಸ ಮಾಡಲಿಕ್ಕೆ ಹೊರಟಿದೆ. ಹುಟ್ಟುವಂತಹ ವ್ಯಕ್ತಿ, ಗರ್ಭದಲ್ಲಿ ಇರುವಂತಹ ವ್ಯಕ್ತಿ, ಅವನು ಭಾಗವತೋತ್ತಮ.
ಶ್ರೇಷ್ಠ ಭಗವದ್ಭಕ್ತ ಅವನು ಅಂತ ಹೇಳ್ತಾರೆ ನಾರದರು. ಹೌದಾ ಅಂತಂದು ನಾರದರು ಅಲ್ಲೇ ಆ ಕಯಾದುಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾರಂತೆ. ಕಯಾದುಗಲ್ಲ, ಗರ್ಭದಲ್ಲಿರುವ ಭಾಗವತನಿಗೆ, ಭಗವಂತನ ಭಕ್ತನಿಗೆ ಅಂತ. ಭಗವಂತನ ಭಕ್ತರು ಅವರು ಯಾರೇ ಆಗಲಿ, ಎಲ್ಲೇ ಇರಲಿ ಅವರಿಗೆ ನನ್ನ ನಮಸ್ಕಾರ ಅಂತ. ನಮ ಆ ವಟುಭ್ಯ 5ನೇ ಸ್ಕಂಧದಲ್ಲಿ ಋಷಭರೂಪಿಯಾದಂತಹ ಪರಮಾತ್ಮನ ಮಗ ಭರತ, ಆ ಭರತನ ಉಪದೇಶವನ್ನು ಕೇಳುತ್ತಾ ರಘುಗಣ ಅವನು ಹೇಳುವಂತಹ ಮಾತು, ಎಂಥವರು ಭಗವಂತನ ಭಕ್ತರಾಗಿದ್ದಾರೆ ಅಂತಂದರೆ ವೃದ್ಧರಾಗಿರಲಿ, ಬ್ರಹ್ಮಚಾರಿಗಳಾಗಿರಲಿ, ದೊಡ್ಡವರಾಗಿರಲಿ, ಸಣ್ಣವರಾಗಿರಲಿ, ಅವರಿಗೆ ನನ್ನ ನಮಸ್ಕಾರ ಅಂತ. ಹೀಗಾಗಿ ನಾರದರು ಹೇಳಿದ ಮಾತನ್ನು ಕೇಳಿಕೊಂಡು ಇಂದ್ರದೇವರು ನಮಸ್ಕಾರ ಮಾಡಿ ಹೊರಟಿದ್ದಾರೆ. ಹೊರಟ ಮೇಲೆ ಆಮೇಲೆ ಕಯಾದುವನ್ನು ಕೇಳ್ತಾರೆ, ನೀನು ಮತ್ತೆ ಹಿಂತಿರುಗಿ ಹೋಗಬೇಕು ಅಂತಿದ್ದೀಯಾ, ಅಥವಾ ನಾನು ನಮ್ಮ ಆಶ್ರಮಕ್ಕೆ ನಿನ್ನ ಕರೆದುಕೊಂಡು ಹೋಗ್ತೇನೆ, ಬೇಕಾದರೆ ಅಲ್ಲಿ ನಿನಗೆ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾಡ್ತೇನೆ, ನೀನು ಆಶ್ರಮದಲ್ಲಿ ಇರ್ತೀಯ. ಯಾಕೆ, ರಾಜ್ಯದಲ್ಲಿ ಮತ್ತೆ ತೊಂದರೆಗಳಾಗುವ ಸಾಧ್ಯತೆ ಇರುತ್ತದೆ, ನಮ್ಮ ಆಶ್ರಮದಲ್ಲಿ ಯಾವ ಭಯವೂ ಕೂಡ ಇರೋದಿಲ್ಲ, ಇಲ್ಲಿಯೂ ಕೂಡ ಅನೇಕ ಸ್ತ್ರೀಯರು ಪರಿಚರ್ಯೆಗಿದ್ದಾರೆ, ಇರಬಹುದಾ ಅಂತ. ಅದಕ್ಕೆ ಅವಳು ಕೇಳ್ಕೊಳ್ತಾಳೆ, ಅವಶ್ಯವಾಗಿ ನಾನು ನಿಮ್ಮ ಸನ್ನಿಧಾನದಲ್ಲಿರ್ತೇನೆ, ನಿನಗೇನು ಬೇಕು ಹೇಳು, ನಿನಗೇನು ವ್ಯವಸ್ಥೆ ಆಗಬೇಕು ಅಂತ ಕೇಳ್ತಾರೆ ನಾರದರು. ಆವಾಗ ಕಯಾದು ಕೇಳುವ ಮಾತು ನೋಡಿ, ಏನು ವ್ಯವಸ್ಥೆ ಆಗಬೇಕು ಅಂತಂದರೆ ಆ ಕಯಾದು ಕೇಳ್ತಾಳೆ, ನನಗೆ 2 ಅಪೇಕ್ಷೆ ಇದೆ. ಏನು, ನಿಮ್ಮ ಬಾಯಿಯಿಂದ ತತ್ವವನ್ನು ಕೇಳಬೇಕು ಅಂತ ಒಂದು ಅಪೇಕ್ಷೆ ಇದೆ ಅಂತ. ಅದು ಗರ್ಭಸ್ಥ ಶಿಶುವಿನ ಪ್ರಭಾವ, ನಿಮ್ಮ ಬಾಯಿಯಿಂದ ತತ್ವವನ್ನು ಕೇಳಬೇಕು ಅಂತನೂ ಅಪೇಕ್ಷೆ ಇದೆ. ಮತ್ತೇನಾಗಬೇಕು, ನಾನು ಬಯಸಿದಾಗ ಪ್ರಸವ ಆಗಬೇಕು ಅಂತ. ಯಜಮಾನರು ಹೋದವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಮಗ ಹುಟ್ಟುತ್ತಾನೆ, ದೊಡ್ಡವನಾಗ್ತಾನೆ, ಇನ್ನೇನು ಈ ಮಗನ ಬೆಳವಣಿಗೆ ಮತ್ತೊಂದು ಎಲ್ಲ ಜವಾಬ್ದಾರಿ ತನ್ನದೇ ಆಗತ್ತಲ್ಲ ಅನ್ನೋದಾಗತ್ತೆ ಅನ್ನೋದಕ್ಕಿಂತ ಯಜಮಾನರ ಅಪೇಕ್ಷೆಯಂತೆ ಆಗಲಿ, ಯಜಮಾನರು ಈ ಮಗನ ಬೆಳವಣಿಗೆಯನ್ನು ಕಾಣಲಿ ಅನ್ನುವ ದೃಷ್ಟಿಯಿಂದ ನಾನು ಬಯಸಿದಾಗ ಪ್ರಸವ ಆಗಬೇಕು ಅಂತ. ತಥಾಸ್ತು ಅಂತಾರೆ ನಾರದರು. ಅಷ್ಟು 36,000 ವರ್ಷ ನಿತ್ಯವೂ ಕೂಡ ನಾರದರ ಉಪದೇಶವನ್ನು ಕೇಳೋ ಭಾಗ್ಯ ನೋಡಿ. ನಾರದರು ಎಂಥ ಜ್ಞಾನಿಗಳು. ನಮಗೆ 1 ವಾರ ಆದಮೇಲೆ ಹೇಳಲಿಕ್ಕೆ ಏನು ವಿಷಯ ಇರೋದಿಲ್ಲ ನಮಗೆ, ಯಾಕಂದರೆ ನಮ್ಮ ಜ್ಞಾನ ಇರೋದೇ ಅಷ್ಟು. ಆದರೆ ನಾರದರದ್ದು ಹಾಗಲ್ಲ, ಎಂಥ ಜ್ಞಾನ ಅವರದ್ದು. ನಾರದರ ತತ್ವಜ್ಞಾನ ಅಪಾರವಾದದ್ದು. ಅವರು 36,000 ವರ್ಷ ಅವರು ದಿನನಿತ್ಯವೂ ಬಿಡದೇನೆ ತತ್ವೋಪದೇಶವನ್ನು ಮಾಡ್ತಾರೆ ಅಂತಂದರೆ ಎಂಥ ಜ್ಞಾನ ಅವ್ರದ್ದು. ನಿತ್ಯವೂ ಕೂಡ ಉಪದೇಶವನ್ನು ಕೇಳಿ ಬೆಳೀತಾ ಇದ್ದಾನೆ ಪ್ರಹ್ಲಾದ. ಅದಾದ ಮೇಲೆ ಪ್ರಸವ, ಯಾವಾಗ ಪ್ರಸವ ಅಂತಂದರೆ ನಾನು ಬಯಸಿದಾಗ ಪ್ರಸವ ಆಗಲಿ ಅಂತ ಕೇಳಿಕೊಂಡಿದ್ದಾಳೆ. ಅದೇ ರೀತಿಯಲ್ಲಿ ಹಿರಣ್ಯಕಶಿಪು ಬರುವಾಗ ಒಳಗೆ ಹೊರಗೆ ಮೇಲೆ ಕೆಳಗೆ ಹಗಲು ರಾತ್ರಿ ಮನುಷ್ಯರಿಂದ, ಪ್ರಾಣಿಗಳಿಂದ, ಮೃಗಗಳಿಂದ, ಪಕ್ಷಿಗಳಿಂದ, ಬ್ರಹ್ಮಸೃಷ್ಟವಾದ ಯಾವುದೇ ವಸ್ತುಗಳಿಂದಲೂ ನನಗೆ ಮರಣ ಬರಬಾರದು ಅಂತ ವರವನ್ನು ಕೇಳಿಕೊಂಡು ಬರ್ತಾನಲ್ಲ, ಆ ಹೊತ್ತಿಗೆ ಈ ಕಯಾದು ಪ್ರಸವ ಆಗ್ತಾ ಇದೆ. ಆವಾಗ ಹುಟ್ಟಿದವನು ಪ್ರಹ್ಲಾದ. ಆ ಪ್ರಹ್ಲಾದ ಹೇಗಿದ್ದ, ಅವನ ಜೀವನ ಹೇಗಿದೆ, ಅವನ ಮಾತುಗಳು ಹೇಗೆ, ಅದನ್ನೆಲ್ಲವನ್ನು ಕೂಡ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ